ಪರೀಕ್ಷೆ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಇಂಗ್ಲಿಷ್ ಸೆಕೆಂಡ್ ಲ್ಯಾಂಗ್ವೇಜ್ ಟೀಚರ್ ಪದ್ಮಶ್ರೀ ಮುರಳಿ. ಸೊ ಮಕ್ಕಳೇ, ಸಾಕಷ್ಟು ಮಕ್ಕಳು ಕೇಳ್ತಿದ್ದೀರಾ, ಮ್ಯಾಮ್ ಎಲ್ಲಿದ್ದೀರಾ, ಕ್ಲಾಸ್ ತಗೊಂಡಿಲ್ಲ ಅಲ್ಲ, ಬನ್ನಿ ನಿಮ್ಮ ಜೊತೆ ನಾವು ಭೇಟಿ ಮಾಡಬೇಕು ಅಂತ ಇದ್ದೀವಿ. ಸೊ ಹೇಗಿದ್ದೀರಾ ಮಕ್ಕಳೇ? ಐ ಆಮ್ ಮೀಟಿಂಗ್ ಯು ಆಫ್ಟರ್ ಸೋ ಲಾಂಗ್. ಸೊ ಕೆಳಗೆ ಕಾಮೆಂಟ್ ಸೆಕ್ಷನಲ್ಲಿ ನೀವು ಹೇಗಿದ್ದೀರಾ ಅಂತ ಹಾಕಿ. ಆ್ಯಂಡ್ ನೀವು ಕೇಳ್ತಿರೋದೇನೆಂದರೆ ಪೂರ್ತಿ ಪ್ರೋಸ್ ಮತ್ತು ಪೋಯಟ್ರಿನ ರಿವೈಸ್ ಮಾಡಿ ಮ್ಯಾಮ್, ಗ್ರಾಮರ್ ಹೇಳ್ಕೊಡಿ ಮ್ಯಾಮ್ ಅಂತ ಸಾಕಷ್ಟು ಕಡೆ ಕೇಳಿದ್ದೀರಾ. ಸೊ ನಾನು ಇವತ್ತಿನ ಕ್ಲಾಸಲ್ಲಿ ಕಂಪ್ಲೀಟ್ ಪ್ರೋಸ್ನ ಕ್ವಿಕ್ ಆಗಿ ರಿವೈಸ್ ಮಾಡ್ತೀನಿ ನಿಮ್ಮ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ. ಈ ಒಂದು ವಿಡಿಯೋ ನೋಡಿಕೊಂಡು ನೀವು ಎಕ್ಸಾಮ್ ಮುಂಚೆ ಹೋಗಿ ಪ್ರಿಪೇರ್ ಆಗುವಾಗ ನೋಡಿದ್ರೆ ನಿಮಗೆ ತುಂಬ ಈಸಿ ಆಗುತ್ತೆ, ತುಂಬ ಸುಲಭ ಆಗುತ್ತೆ. ಆ್ಯಂಡ್ ನಿಮಗೆ ಪ್ರೋಸಲ್ಲಿ ಬರುವಂತಹ ಪ್ರತಿ ಒಂದು ಪ್ರಶ್ನೆಗೆ ಉತ್ತರ ಈ ಒಂದು ವಿಡಿಯೋಲಿದೆ. ಸೊ ವಿ ಕ್ಯಾನ್ ಸೇ ದಟ್ ಆಲ್ ಯೋರ್ ಪ್ರೋಸ್ ರಿಲೇಟೆಡ್ ಕ್ವೆಶನ್ಸ್ ಆರ್ ಆನ್ಸರ್ಡ್ ಹಿಯರ್. ನಿಮ್ಗೆ ಇಷ್ಟು ಗೊತ್ತಿದ್ರೆ ಯಾವುದೇ ಒಂದು ಪ್ರಶ್ನೆ ಆನ್ಸರ್ ಮಾಡ್ಬೋದು. ಆ್ಯಂಡ್ ಇದು ನಿಮಗೆ ಕ್ವಿಕ್ ಆಗಿ ರಿವೈಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನಿಮ್ಮ ಎಕ್ಸಾಮಲ್ಲಿ 20 ಅಂಕಗಳು ಪ್ರೋಸ್ ಸೆಕ್ಷನ್ ಇಂದ ಬರುತ್ತೆ. ಎಷ್ಟು? 20 ಮಾರ್ಕ್ಸ್. ಆ್ಯಂಡ್ ದಿಸ್ ಇಸ್ ಹೌ ಯೋರ್ ಬ್ಲೂ ಪ್ರಿಂಟ್ ಲುಕ್ಸ್. ಆಯ್ತಾ? ಅ ಹೀರೋ ಇಂದ ಬರೀ ಒಂದು 3 ಮಾರ್ಕ್ ಪ್ರಶ್ನೆ ಇದೆ. ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಇಂದ ಒಂದು 3 ಮಾರ್ಕ್ ಪ್ರಶ್ನೆ ಇದೆ. ಜೆಂಟಲ್ಮೆನ್ ಆಫ್ ರಿಯೋ ಅಂಡ್ ಮದಿಯೋ ಇಂದ 2 ಮಾರ್ಕ್ ಪ್ರಶ್ನೆ ಇದೆ. ಸಿಮಿಲರ್ಲಿ ವಿತ್ ಡಾಕ್ಟರ್ ಅಂಬೇಡ್ಕರ್ ಆ್ಯಂಡ್ ದ ಕಾನ್ಸರ್ಟ್. ಡಿಸ್ಕವರಿಲಿ ಒಂದು 3 ಮಾರ್ಕ್ ಪ್ರಶ್ನೆ. ಕಲರ್ಸ್ ಆಫ್ ಸೈಲೆನ್ಸ್ ಇಂದ ಒಂದು 3 ಮಾರ್ಕ್ ಪ್ರಶ್ನೆ. ಆ್ಯಂಡ್ ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್ ಇಂದ ಒಂದು 2 ಮಾರ್ಕ್ ಪ್ರಶ್ನೆ. ಕ್ಯಾನ್ ಯು ಸಿ ದಿಸ್ ಮಕ್ಕಳ? ಈ ಒಂದು ಪ್ರೋಸ್ ಭಾಗದಿಂದ ನಿಮಗೆ ಜಾಸ್ತಿ ಬರುವುದೇ 3 ಅಂಕಗಳ ಪ್ರಶ್ನೆಗಳು. 3 ಅಂಕಗಳ ಪ್ರಶ್ನೆಗಳು ನೀವು ಹೇಗೆ ಟ್ಯಾಕಲ್ ಮಾಡಬೇಕು ಅಂದರೆ, ನಿಮಗೆ ಆ ಒಂದು ಚಾಪ್ಟರಿನ ಸಮ್ಮರಿ ತಿಳ್ಕೊಂಡಿದ್ರೆ ಸಾಕಾಗತ್ತೆ. ನಿಮಗೆ ಆವಾಗ ಯಾವುದೇ ಒಂದು ಪ್ರಶ್ನೆ ಆನ್ಸರ್ ಮಾಡೋಕ್ಕೆ ಪಾಸಿಬಿಲಿಟಿ ಇರತ್ತೆ. ಅರ್ಥ ಆಯ್ತಾ ಮಕ್ಕಳ? ಸೊ ನೀವೇನು ಮಾಡಬೇಕು, ಎಕ್ಸ್ಟ್ರಾಕ್ಟ್ ಪ್ರಶ್ನೆಗಳು ಕೂಡ ಬರುತ್ತೆ ಈ 3 ಮಾರ್ಕ್ ಪ್ರಶ್ನೆಯಿಂದ. ಸೊ ಎಕ್ಸ್ಟ್ರಾಕ್ಟ್ಗೆ ನಿಮಗೆ ಲೆಸನ್ ಅರ್ಥ ಮಾಡ್ಕೊಂಡಿದ್ರೆ, ನಿಮಗೆ ಡೈಲಾಗ್ಸ್ ಗೊತ್ತಿದ್ರೆ ತುಂಬ ಈಸಿ ಆಗುತ್ತೆ. ಸೊ ಇದರಿಂದ ಎಕ್ಸ್ಟ್ರಾಕ್ಟ್ ಬರೋ ಚಾನ್ಸಸ್ ಜಾಸ್ತಿ ಇದೆ. ಯಾವುದಿಂದ? ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಇಂದ. ಎಲ್ಲೆಲ್ಲಿ ಜಾಸ್ತಿ ಡೈಲಾಗ್ಸ್ ಇರುತ್ತೋ ಅಲ್ಲಿಂದ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ ಮಕ್ಕಳ. ಸೊ ನೀವು ಈ ಒಂದು ಕ್ಲಾಸ್ನ ನೋಡಿದ್ರೆ ಈ ಒಂದು 20 ಅಂಕ ಏನಿದೆ ನಿಮಗೆ 100% ನಿಮ್ದಾಗತ್ತದು. ಓಕೆ? ಸೊ ಕರೆಕ್ಟಾಗಿ ನಾನು ಸಮರೈಸ್ ಮಾಡುವಾಗ ಒಂದು ನೋಟ್ಬುಕ್ ಪೆನ್ ತೊಗೊಂಡು ಬರ್ಕೊಳ್ಳಿ, ನಾನು ಏನೇನು ಇಂಪಾರ್ಟೆಂಟ್ ಅಂತೀನೋ ಅದನ್ನು. ಆ್ಯಂಡ್ ನಾನು ಮೈಂಡ್ ಮ್ಯಾಪ್ಸ್ ಯೂಸ್ ಮಾಡ್ಕೊಂಡು ರಿವೈಸ್ ಮಾಡ್ತೀನಿ. ಸೊ ದಟ್ ವಿಲ್ ಹೆಲ್ಪ್ ಯು ರಿಮೆಂಬರ್. ಓಕೆ? ಸೊ ಸ್ಟಾರ್ಟ್ ಮಾಡೋಣ ಮೊದಲನೇ ಚಾಪ್ಟರಿಂದ. ಮೊದಲನೇ ಚಾಪ್ಟರ್ ಯಾವುದು ಮಕ್ಕಳ? ಪ್ರೋಸಲ್ಲಿ ಮೊದಲನೇ ಚಾಪ್ಟರ್ ಬರೋದು ಅ ಹೀರೋ. ನಿಮ್ಗೆ ಈ ಚಾಪ್ಟರ್ ಏನಾದರೂ ಕಷ್ಟ ಅನಿಸಿದ್ರೆ ನೀವೇನು ಮಾಡಬೇಕು, ನೀವು ಹೋಗಿ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಮ್ಯಾಮ್ ದಿಸ್ ಚಾಪ್ಟರ್ ಈಸಿ, ಚಾಪ್ಟರ್ ಇಸ್ ಕಷ್ಟ ಅಂತ ಹಾಕಿ ನಾನು ನೋಡ್ತೀನಿ ಅದನ್ನು. ನಾನು ಹೇಳಿದ ಹಾಗೆ ಈ ಒಂದು ಚಾಪ್ಟ್ರಿಂದ 1 ಕ್ವೆಶ್ಚನ್ ಅಷ್ಟೇ ಕೇಳೋದು. ಆ್ಯಂಡ್ ದ್ಯಾಟ್ ವಿಲ್ ಬಿ ಫಾರ್ 3 ಮಾರ್ಕ್ಸ್. ಓಕೆ ಮಕ್ಕಳ? ಸೊ ಯು ಹ್ಯಾವ್ ಟು ಕೀಪ್ ದಿಸ್ ಇನ್ ಮೈಂಡ್. ಆ ಹೀರೋ ನಿಮಗೆ ಪರ್ಫೆಕ್ಟಾಗಿ ಬಂದರೆ ನಿಮಗೆ ಈ 3 ಮಾರ್ಕ್ಸು ಪಕ್ಕ ಬರುತ್ತೆ. ಸೊ ಮೇಕ್ ಶ್ಯೂರ್ ದಟ್ ಯು ನೋ ದಿಸ್ ಪರ್ಟಿಕ್ಯುಲರ್ ಲೆಸನ್. ಆಯಿತಾ? ಸೊ ಆ ಹೀರೋಲಿ ಫಸ್ಟು ನಾವು ನೋಡೋಣ. ಸ್ವಾಮಿ ಅಂತ ಒಬ್ಬ ಕ್ಯಾರೆಕ್ಟರ್ ಇದ್ದಾನೆ. ಸ್ವಾಮಿ ಆದಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇರೋದು ಸ್ವಾಮೀಸ್ ಫಾದರ್. ಆಮೇಲೆ ಬರೋದು ಆಸ್ ದ ನೈಟ್ ಅಡ್ವಾನ್ಸ್ಡ್ ಏನೇನು ಆಗುತ್ತೆ, ಹೌ ಡಸ್ ದ ಈವೆಂಟ್ ಅನ್ಫೋಲ್ಡ್. ಆಮೇಲೆ ಬರುತ್ತೆ ಸ್ವಾಮಿನ ಕನಸು, ಕೆಟ್ಟ ಕನಸು. ಆ ನೈಟ್ ಮೇರ್ ಬಗ್ಗೆನೂ ಪ್ರಶ್ನೆಗಳು ಜಾಸ್ತಿ ಕೇಳ್ತಾರೆ, ಸ್ವಾಮೀಸ್ ನೈಟ್ ಮೇರ್. ಆಮೇಲೆ ಆ ಒಂದು ಇನ್ಸಿಡೆಂಟ್ ಆಗುತ್ತಲ್ಲ, ಆ ಇನ್ಸಿಡೆಂಟ್ ಏನು, ವೆರಿ ಇಂಪಾರ್ಟೆಂಟ್. ಓಕೆ? ಆಮೇಲೆ ಬರುತ್ತೆ ಜನಗಳು ಸ್ವಾಮಿನ ಈ ಒಂದು ಇನ್ಸಿಡೆಂಟ್ ಆದ ತಕ್ಷಣ ಹೇಗೆ ರೆಸ್ಪೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಲಾಸ್ಟಲ್ಲಿ ಬರೋದು ಎಂಡಿಂಗ್. ಸೊ ಸ್ವಾಮಿ ಆ್ಯಂಡ್ ಫ್ರೆಂಡ್ಸ್ದು ನಾನು ಕಂಪ್ಲೀಟ್ ಇನ್ ನೆಕ್ಸ್ಟ್ 5 ಮಿನಿಟ್ಸಲ್ಲಿ ನಿಮ್ಗೆ ಏನೇನು ಬೇಕೋ ನಾನು ಹೇಳ್ತೀನಿ. ಓಕೆ? ಸೊ ನಿಮ್ಮ ಎಲಿಫೆಂಟ್ ಕಿವಿನ ಓಪನ್ ಮಾಡಿ ಆ್ಯಂಡ್ ನಾನು ಹೇಳೋದನ್ನು ಕ್ಲಿಯರಾಗಿ ಕೇಳಿಸ್ಕೊಳ್ಳಿ. ಆಯಿತಾ? ಸೊ ಮೊದಲನೇದಾಗಿ ಸ್ವಾಮಿ ಅಂತ ಬಂದಾಗ, ಸ್ವಾಮಿ ಒಬ್ಬ ಸೆಕೆಂಡ್ ಫಾರ್ಮಲ್ಲಿ ಓದ್ತಿರುವಂಥ ಒಬ್ಬ ಹುಡುಗ. ಅವನು ಕರೆಂಟ್ಲಿ 7ನೇ ತರಗತಿಲಿದ್ದ. ಅವನು ಅವರ ಅಜ್ಜಿ ಜೊತೆ ಮಲ್ಕೊತಿದ್ದ. ಓಕೆ? ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್.
ಬಿಕಾಸ್ ದಿಸ್ ಇಸ್ ದ ಪ್ರಿಮಿಸಸ್. ಈ ಒಂದು ಪಾಯಿಂಟರ್ ಮೇಲೇನೆ ಕಂಪ್ಲೀಟ್ ಸ್ಟೋರಿ ಅನ್ಫೋಲ್ಡ್ ಆಗೋದು ಆಯ್ತಾ. ಸೊ ಸ್ವಾಮಿಗೆ ಏನಾಗ್ತಿತ್ತು, ಅವನಿಗೆ ಒಬ್ಬನೇ ಮಲ್ಕೊಳ್ಳೋದಿಕ್ಕೆ ಭಯವಾಗ್ತಿತ್ತು. ಇವಾಗ ಏನಾಯ್ತು, ಒಂದಿನ ಅವರಪ್ಪ ಓಕೆ ಸ್ವಾಮೀಸ್ ಫಾದರ್ ಏನು ಮಾಡ್ತಿದ್ರು, ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ನ ಓದ್ತಿದ್ರು. ಆ ಆರ್ಟಿಕಲಲ್ಲಿ ಹೇಗೆ ಒಬ್ಬ ಹುಡುಗ ಒಂದು ಫೈಟರ್ ಆಗಿ ಟೈಗರ್ನ ಬ್ರೇವ್ಲಿ ಟ್ಯಾಕಲ್ ಮಾಡ್ದ ಅಂತ ಕೊಟ್ಟಿದ್ರು ಆಯ್ತಾ. ವಾಂಟಿಂಗ್ ಸ್ವಾಮಿ ಟು ಬಿ ಕರೇಜಿಯಸ್, ಸ್ವಾಮಿಗೂ ಕೂಡ ಆ ಧೈರ್ಯ ಬರಲಿ ಅಂತ ಅವರಪ್ಪ ಏನಂತಾರೆ, ಸಿಂಪಲ್ ಆಗಿ ಅಂತಾರೆ, ವೆರಿ ಇಂಡಿಯನ್ ಪೇರೆಂಟಿಶ್ ಅಲ್ಲ ಆಯ್ತಾ. ಹೇಳ್ಬಿಟ್ಟು ಹೋಗಪ್ಪ ಇವತ್ತಿಂದ ನೀನು ಅಜ್ಜಿ ಜೊತೆ ಮಲ್ಕೊಳ್ಳೋ ಹಂಗಿಲ್ಲ, ಇವತ್ತಿಂದ ನೀನು ಒಬ್ಬನೇ ನನ್ನ ಆಫೀಸಲ್ಲಿ ಮಲ್ಕೊಬೇಕು ಅಂತ. ಆ್ಯಂಡ್ ಸ್ವಾಮಿ ಅದಕ್ಕೆ ತುಂಬ ಅಲ್ಲಿ ತೇಲಾಡ್ತಾನೆ, ಹೋಗೋರ ಅಜ್ಜಿ ಪಕ್ಕ ಮಲ್ಕೊಳ್ಳೋಕೆ ಕೂಡ ಈ ಆ್ಯಕ್ಟಿಂಗ್ ಮಾಡ್ತಾನೆ, ಅದೆಲ್ಲ ಏನೇನೆಲ್ಲ ಮಾಡ್ತಾನೆ. ಬಟ್ ಅವರಪ್ಪ ಒಪ್ಪಲ್ಲ. ಕೊನೆಗೆ ಅವ್ರ ಅಮ್ಮನ ಮಾತು, ಗ್ರ್ಯಾಂಡ್ ಮದರ್ ಮಾತನ್ನ ಮೀರಿಸಿ ಅವರಪ್ಪ ಹೋಗಿ ಅವನನ್ನ ಆಫೀಸ್ ರೂಮಲ್ಲಿ ಮಲಗಿಸ್ತಾರೆ. ಓಕೆ, ಆಟ್ ದ ನೈಟ್ ಅಡ್ವಾನ್ಸ್ ಏನೇನಾಯ್ತು ನೋಡೋಣ. ಫಸ್ಟು ಇದು ತುಂಬ ಮುಖ್ಯ ಮಕ್ಕಳೇ, ನಾನು ಇದಿಷ್ಟು ಹಾಕ್ತೀನಿ, ಆಗಲೇ ಹಾಕ್ದಂಗೆ ನಾನು ಓದ್ತೀನಿ ಕೂಡ, ಸೊ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಸ್ವಾಮಿಗೆ ಏನಾಯ್ತು, ಇವಾಗ ನೈಟ್ ಅಡ್ವಾನ್ಸ್ಡ್ ಆಗಿದ ತಕ್ಷಣ ಅವನು ಆ ಬೆಂಚ್ಗಿರುತ್ತಲ್ಲ, ಬೆಂಚಿನ ಕೆಳಗೆ ಮಲ್ಕೊತಾನೆ. ಆ್ಯಂಡ್ ಅವನ ತಲೆನ ಬ್ಲ್ಯಾಂಕೆಟಿಂದ ಹೊದಿಸ್ಕೊಂಡ್ಬಿಡ್ತಾನೆ ಆಯಿತಾ. ಹಿಂಗೆ ಹೆದರ್ಕಿಸ್ಕೊಂಡು ಹಿಂಗೆ ಬ್ಲ್ಯಾಂಕೆಟಿಂದ ಮುಚ್ಕೊಂಡು ಮಲ್ಕೊಂಡ್ಬಿಡ್ತಾನೆ. ಇದು ಮಾಡಿದಾಗ ಅವನ ಎದೆ ಠಗ 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 ಅಂತ ಹೊಡೆಯತ್ತೆ. ಸೊ ಇವಾಗ ಏನಾಗುತ್ತೆ, ಈ ಆದ ತಕ್ಷಣ ಆ ಮನೇಲಿರುವಂತಹ ಒಂದು ಸೈಲೆನ್ಸು ಡೀಪ್ ಆಗುತ್ತೆ. ಅ ರೇ ಆಫ್ ಲೈಟ್ ಫ್ರಮ್ ದ ಸ್ಟ್ರೀಟ್ ಲ್ಯಾಂಪ್ ಕಾಸ್ಟಾರ್ಡ್ ಶ್ಯಾಡೋಸ್ ಆನ್ ದ ವಾಲ್. ಅವನ ಮುಂದೆ ಇರುವಂತಹ ಒಂದು ವಾಲ್ ಇರುತ್ತಲ್ಲ, ಅದ್ರ ಮೇಲೆ ಆ ಲೈಟ್ ಲ್ಯಾಂಪಿನ ಆಚೆ ಇರುವಂತಹ ಒಂದು, ಅಂದರೆ ರಸ್ತೆ ದೀಪ ಅಂತ ಹೇಳ್ತೀವಲ್ಲ, ದಾರಿಲಿ ಹಾಕಿರುವಂತಹ ಲೈಟ್ ಕಂಬಗಳ ದೀಪ ಅದ್ರ ಮೇಲೆ ಹೊಡೆಯುತ್ತೆ, ಅದರ ಶ್ಯಾಡೋ ಆಯಿತಾ. ಆಮೇಲೆ ತುಂಬ ಸೈಲೆಂಟಾಗಿದ್ದಾಗ ಆ ಕ್ಲಾಕಿಂದು ಟಿಕ್ ಟಾಕ್ ಟಿಕ್ ಟಾಕ್ ಆ ಶಬ್ದ ಅವನಿಗೆ ಕೇಳಿಸತ್ತೆ. ಆ್ಯಂಡ್ ಟ್ರೀಸು ರಸಲ್ ಆಗೋದು ಅಂತ, ಟ್ರೀಸ್ ಹೆಂಗೆ ರಸಲ್ ಆಗತ್ತದು. ಆ್ಯಂಡ್ ಜನಗಳು ಆ ಕಡೆ ಈ ಕಡೆ ಸ್ನೋರ್ ಮಾಡ್ತಿರೋದು ಆಯಿತಾ, ಗೊರ್ಕೆ ಹೊಡಿತಿರೋದು. ನಾನು ಇವಾಗ ಗೊರ್ಕೆ ಹೊಡಿತೀನಿ, ಪ್ಲೀಸ್ ನಗ್ಬೇಡಿ ಆಯಿತಾ. ಅಂತ ಅವ್ರ ಅಜ್ಜಿ ಮತ್ತು ಅವರ ಅಪ್ಪ ಅವರ ಅಮ್ಮ ಎಲ್ಲ ಗೊರ್ಕೆ ಹೊಡಿತಿರೋದು ಕೇಳಿಸ್ತಿರತ್ತೆ. ಆ್ಯಂಡ್ ಇನ್ಸೆಕ್ಟ್ಸು ಹಮ್ ಮಾಡೋದು, ಆ ಶಬ್ದ ಕೇಳುತ್ತೆ. ವೆರಿ ಇಂಪಾರ್ಟೆಂಟ್ ಮಕ್ಕಳ ಇದು. ಓಕೆ, ಸೊ ಈ ಒಂದು ಟೈಮಲ್ಲಿ ಅವನಿಗೆ ಬೇರೆ ಒಂದು ಅವನು ಕೇಳಿರುವಂತಹ ಭೂತಗಳ ಕತೆಗಳು, ಕೆಟ್ಟ ಕೆಟ್ಟ ಕತೆಗಳು ಜ್ಞಾಪಕ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. 3 ಕತೆ ಅವನಿಗೆ ಜ್ಞಾಪಕ ಆಗುತ್ತೆ ಆಯಿತಾ. ಒಂದು ಫ್ರೈಟ್ನಿಂಗ್ ಸ್ಟೋರೀಸ್ ಅಬೌಟ್ ಡೆವಿಲ್ಸ್ ಆ್ಯಂಡ್ ಗೋಸ್ಟ್, ನಾನು ಹೇಳ್ದಂಗೆ. ಒಂದು ಹಿಸ್ ಫ್ರೆಂಡ್ ಮಣಿ ಹೂ ಹ್ಯಾಡ್ ಸೀನ್ ದ ಡೆವಿಲ್ ಅಂಡರ್ ಅ ಬ್ಯಾನಿಯನ್ ಟ್ರೀ. ಅವರ ಒಂದು ಫ್ರೆಂಡು ಚುಮ್ಮಣಿ ಅಂತ ಇರ್ತಾನಲ್ಲ, ಅವನು ಈ ಒಂದು ಡೆವಿಲ್ನ, ಅವನ ಫ್ರೆಂಡು ಡೆವಿಲ್ನ ಬ್ಯಾನಿಯನ್ ಟ್ರೀ ಕೆಳಗೆ ನೋಡಿರ್ತಾರೆ. ಮುನಿಸ್ವಾಮೀಸ್ ಫಾದರ್ ಸ್ಪಿಟ್ಟಿಂಗ್ ಬ್ಲಡ್ ಬಿಕಾಸ್ ದ ಡೆವಿಲ್ ಸ್ಲ್ಯಾಪ್ಡ್ ಹಿಸ್ ಚೀಕ್. ಮುನಿಸ್ವಾಮಿ ಅವರ ಅಪ್ಪ ಹಂಗೆ ಯಾವುದೋ ಡೆವಿಲು ಕಪಾಳ ಕೊಡ್ದಿರೋದ್ರಿಂದ ಬ್ಲಡ್ಡು ಆಚೆ ಬರುತ್ತಂತೆ ಆಯಿತಾ. ಹಿಸ್ 4th class friend who disappeared suddenly and was said to be taken by a ghost to Siam or Nepal. ಸೊ 4ನೇ ತರಗತಿಲಿದ್ದಾಗ ಅವನ ಒಬ್ಬ ಫ್ರೆಂಡು ಆಯಿತಾ, ಅವನ ಒಂದು ಫ್ರೆಂಡು ಡಿಸಪಿಯರ್ ಆಗಿಬಿಟ್ಟಿರ್ತಾನೆ. ಆ್ಯಂಡ್ ಜನಗಳೇನಂತಾರೆ, ಒಂದು ಡೆವಿಲ್ ಅವನನ್ನ ಕರ್ಕೊಂಡು ಹೋಗಿದೆ ಅಂತ. ಸೊ ದಿಸ್ ಇಸ್ ವಾಟ್ ಹ್ಯಾಪನ್ಸ್ ಆ್ಯಸ್ ದ ನೈಟ್ ಅಡ್ವಾನ್ಸ್ಡ್. ಅ ವೆರಿ ಇಂಪಾರ್ಟೆಂಟ್ 3 ಮಾರ್ಕ್ ಪ್ರಶ್ನೆ ಇದು. ಅದು ಕೇಳಿದ್ರೆ ನಾನು ಕೊಟ್ಟಿರೋ ಪಾಯಿಂಟರ್ಸ್ ಅಷ್ಟು ಬರಿಬೇಕು. ಸೊ ನಾನು ಐ ವಿಲ್ ಜಸ್ಟ್ ಸ್ಟೆಪ್ ಔಟ್, ಟೇಕ್ ಅ ಸ್ಕ್ರೀನ್ಶಾಟ್ ಆಫ್ ಇಟ್. ಲೈಕ್ ಐ ಸೆಡ್, ರಿಮೆಂಬರ್ ಆಯಿತಾ, ಇದನ್ನೆಲ್ಲ ನಿಮಗೆ ನೀವು ಹೋಲಿಸ್ಕೊಳ್ಳಿ, ನಿಮಗೆ ನೀವು ರಿಲೇಟ್ ಮಾಡ್ಕೊಳ್ಳಿ, ಆವಾಗ ಹೆಲ್ಪ್ ಆಗುತ್ತೆ. ಓಕೆ, ನೆಕ್ಸ್ಟ್ ಏನಾಯಿತು, ಇವಾಗ ಸ್ವಾಮಿನ ನೈಟ್ ಮೇರ್ ಹೆಂಗಿತ್ತು. ಅವನಿಗೆ ನೈಟ್ ಮೇರ್ ಏನಂದರೆ, ವೆನ್ ಹಿ ಆ್ಯಕ್ಚುಲಿ ಫೆಲ್ಟ್ ಅಸ್ಲೀಪ್, ಅವನದು ಟೈಗರ್ ಚೇಸ್ ಆಗ್ತಿದೆ ಅವನನ್ನ ಅಂತ ಅನ್ಸತ್ತೆ ಆಯಿತಾ. ಅವನಿಗೆ ಆವಾಗ ಅವ್ನಿಗೇನು ಕಾಣುತ್ತೆ ಆ ನೈಟ್ ಮೇರಲ್ಲಿ, ಆ ಕೆಟ್ಟ ಕನಸಲ್ಲಿ ಒಂದು ಕ್ಲಾಸಿಂದ ಟೈಗರು ಗ್ರೌಂಡ್ನ ಸ್ಕ್ರ್ಯಾಚ್ ಮಾಡ್ಕೊಂಡು ಲವ್ ಥಡ್ ಕೇಳತ್ತೆ ಅವನಿಗೆ. ಹಿಸ್ ಫೀಟ್ ಸ್ಟಕ್ ಆನ್ ದ ಗ್ರೌಂಡ್ ಅನೇಬಲ್ ಟು ಎಸ್ಕೇಪ್. ಅವನ ಕಾಲು ಹಿಂಗೆ ಓಡೋವಾಗ ಕಾಲಿಗೆ ಅಂಟ್ಬಿಟ್ಟಿರುತ್ತೆ ನೆಲಕ್ಕೆ ಆಯ್ತಾಯ್ತಾ. ಆ್ಯಂಡ್ ಅವನಿಗೆ ಎಸ್ಕೇಪ್ ಮಾಡೋಕ್ಕಾಗಲ್ಲ
his eyelids not opening and being unable to escape from the nightmare. ಸೊ ಅವಾಗ ಅವ್ನ ಕಣ್ಣಿಗೆ ಮುಚ್ಕೊಂಡು ಹಿಂಗೆ ನೋಡ್ತಾ ಇರ್ತಾನೆ ಆ್ಯಂಡ್ ಅವ್ನ ಕಣ್ಣೇ ತೆಗಿಯೋಕ್ಕಾಗ್ತಿರಲ್ಲ, ಅನ್ಏಬಲ್ ಟು ಎಸ್ಕೇಪ್ ಫ್ರಮ್ ದ ನೈಟ್ಮೇರ್. ಇದೆಲ್ಲ ಎಕ್ಸ್ಪೀರಿಯನ್ಸಸ್ ನಮಗೂ ಆಗಿರುತ್ತೆ. ಆ ಒಂದು ಕೆಟ್ಟ ಕನಸಲ್ಲಿ ಅವ್ನಿಗೆ ಏನು ಬಂದಿತ್ತು ಅಂತ ಕೇಳಿದ್ರೆ ಇದಿಷ್ಟು ಬರಿಬೇಕು. ಒಂದು ಟೈಗರ್ ಚೇಸ್ ಮಾಡ್ತಿತ್ತು, ಆ ಟೈಗರು ಸ್ಕ್ರ್ಯಾಚಿಂಗ್ ದ ಗ್ರೌಂಡು ಮತ್ತು ಲೌಡ್ ಥಡ್ಡು. ಆವಾಗ ಅವನು ಗ್ರೌಂಡ್ಗೆ ಸ್ಟಕ್ ಆಗಿಬಿಟ್ಟಿರ್ತಾನೆ ಅಂತ ಫೀಲಿಂಗ್ ಬರುತ್ತೆ ಆ್ಯಂಡ್ ಹೀ ಈಸ್ ಅನ್ಏಬಲ್ ಟು ಎಸ್ಕೇಪ್. ಓಕೆ, ನೆಕ್ಸ್ಟ್ ನೋಡೋಣ ದ ಇನ್ಸಿಡೆಂಟ್. ಇವಾಗ ಆ ಕಳ್ಳನ ಇನ್ಸಿಡೆಂಟು ಬರುತ್ತೆ ಆಯ್ತಾ. ಸ್ವಾಮಿ woke up and heard something rustling and saw a dark shape moving. ಅವನು ಎತ್ತಾನೆ ಆ್ಯಂಡ್ ಎದ್ದಿದ ತಕ್ಷಣ ಅವನಿಗೇನೋ ರಸ್ಲಿಂಗ್ ಸೌಂಡ್ ಕೇಳುತ್ತೆ. ಆ ಸೌಂಡ್ ಏನಪ್ಪ ಅಂತ ಅವ್ರು ನೋಡ್ಕೊಳಕ್ಕೆ ಹೋದಾಗ he'll see one dark shape moving. Thinking it was a devil coming to take him and hurt him, Swami hugged the body and bit it with all his might. ಸೊ ಅವ್ನಿಗೇನು ಅನ್ಸುತ್ತೆ, ಇದು ಭೂತ ನನ್ನ ಎತ್ಕೊಂಡು ಹೋಗಕ್ಕೆ ಬಂದಿದೆ ಅಂತ ಅವ್ನ ಕಾಲಿನ ಹಿಂಗೆ ಹಗ್ ಮಾಡ್ತಾನೆ ಆ್ಯಂಡ್ ಜೋರಾಗಿ ಕಚ್ತಾನೆ ಆಯಿತಾ, ವಿತ್ ಆಲ್ ಹಿಸ್ ಮೈಟ್. Swami had actually bitten the leg of one of the most notorious housebreakers. ಒಬ್ಬ ತುಂಬ ತುಂಟವಾದ ಕಳ್ಳವನ್ನ ಅವನು ಈ ನಡುವೆ ಹಿಡಿದಿರ್ತಾನೆ ಆಯ್ತಾ. ಸೊ ಈ ಒಂದು ಶಬ್ದಗಳನ್ನ ಕೇಳಿದ ತಕ್ಷಣ ಅವ್ರ ಅಪ್ಪ, ಕುಕ್ಕು ಮತ್ತು ಸರ್ವೆಂಟ್ ಕೂಡ ಅಲ್ಲಿ ಬರ್ತಾರೆ ಆ್ಯಂಡ್ ಆ ಒಂದು ಬರ್ಗ್ಲರ್ ಅಥವಾ ಕಳ್ಳನ ಹಿಡಿತಾರೆ. ಓಕೆ, ಸೊ ಇವಾಗ ನೆಕ್ಸ್ಟ್ ಏನಾಗುತ್ತೆ ನೋಡೋಣ. ಸೊ ಇವಾಗ ಅವನು ಒಂದು ದೊಡ್ಡ ಕಳ್ಳನ ಹಿಡ್ಕೊಂಡು ಹೋಗಿರ್ತಾನಲ್ವಾ, ಸೊ ಫುಲ್ಲು ಸ್ವ್ಯಾಗಲ್ಲಿ ನೆಕ್ಸ್ಟ್ ಡೇ ಸ್ಕೂಲ್ಗೆ ಹೋಗ್ತಾನೆ. ಸ್ಕೂಲ್ಗೆ ಹೋದಾಗ ಆಲ್ ಹಿಸ್ ಕ್ಲಾಸ್ಮೇಟ್ಸ್ ಲುಕ್ಡ್ ಅಟ್ ಹಿಮ್ ವಿತ್ ರೆಸ್ಪೆಕ್ಟ್ ಆಯಿತಾ, ಫುಲ್ ರೆಸ್ಪೆಕ್ಟಿಂದ ಅವನನ್ನ ನೋಡ್ತಾರೆ. ದೆನ್ ಅವ್ರ ಟೀಚರು ಅವನ ಬ್ಯಾಕ್ನ ಪ್ಯಾಟ್ ಮಾಡ್ತಾರೆ. ಓಕೆ, ಆ್ಯಂಡ್ ದೆನ್ ವಾಟ್ ಹ್ಯಾಪನ್ಸ್ ಮಕ್ಕಳ, ದ ಹೆಡ್ ಮಾಸ್ಟರ್ ಸೆಡ್ ದಟ್ ಸ್ವಾಮಿ ವಾಸ್ ಅ ಟ್ರೂ ಸ್ಕೌಟ್. ಹೆಡ್ ಮಾಸ್ಟರ್ ಅವನನ್ನ ಒನ್ ಟ್ರೂ ಸ್ಕೌಟ್ ಅಂತ ಕರೀತಾರೆ. ಆಮೇಲೆ ದ ಪೊಲೀಸ್ ವೇ ಗ್ರೇಟ್ಫುಲ್ ಟು ಸ್ವಾಮಿ, ಪೊಲೀಸು ಸ್ವಾಮಿಗೆ ಗ್ರೇಟ್ಫುಲ್ ಆಗ್ತಾರೆ. ಸೊ ಇದೆಲ್ಲ ಆಗತ್ತೆ ಆ್ಯಂಡ್ ಎಂಡಿಂಗಲ್ಲಿ ಏನಾಗುತ್ತೆ ಮಕ್ಕಳೇ, ವಾಟ್ ಇಸ್ ದ ಕನ್ಕ್ಲೂಷನ್? ಇವಾಗ ಅವನ ಅಜ್ಜಿ ಜೊತೆ ಮಲ್ಕೊತಾನ, ಅವ್ರ ಅಪ್ಪ ಇವ್ರ ಜೊತೆ ಮಲ್ಕೊತಾರ ಆಯಿತಾ. ಸೊ ಇನ್ಸ್ಪೆಕ್ಟರ್ ಅಂತಾನೆ ಸ್ವಾಮಿಗೆ, ನೀನು ದೊಡ್ಡವನಾದ್ಮೇಲೆ ಪೊಲೀಸ್ ಆಫೀಸರ್ ಆಗಪ್ಪ, ಬಟ್ ಸ್ವಾಮಿಗೆ ರೈಲ್ವೆ ಗಾರ್ಡ್ ಆಗೋದಕ್ಕೆ ಅಥವಾ ಬಸ್ ಕಂಡಕ್ಟರ್ ಆಗೋದಕ್ಕೆ ಅಥವಾ ಇಂಜಿನ್ ಡ್ರೈವರ್ ಆಗೋದಕ್ಕೆ ಇಷ್ಟ ಇರುತ್ತೆ. ಓಕೆ, ಸ್ವಾಮಿ ವೆಂಟ್ ಬ್ಯಾಕ್ ಟು ಸ್ಲೀಪಿಂಗ್ ವಿತ್ ಹಿಸ್ ಗ್ರ್ಯಾಂಡ್ ಮದರ್. ಅವನೇನು ಹೋಗ್ಬಿಟ್ಟು ಸಪ್ರೇಟಾಗಿ ಮಲ್ಕೊಳ್ಳೋಕೆ ಸ್ಟಾರ್ಟ್ ಮಾಡಲಿಲ್ಲ. ಅದನ್ನ ನೋಡಿ ಅವ್ರ ಅಪ್ಪಂಗೂ ಕೂಡ ಸ್ವಲ್ಪ ಬೇಜಾರಾಗುತ್ತೆ. ಸೊ ನೆಕ್ಸ್ಟ್ ಚಾಪ್ಟರ್ಗೆ ಹೋಗೋಣ. ಇವಾಗ ಹೀರೋ ಎಲ್ಲರಿಗೂ ಅರ್ಥ ಆಗಿದೆಯಾ ಮಕ್ಕಳೇ? 3 ಮಾರ್ಕ್ ಪ್ರಶ್ನೆ ಇಲ್ಲಿಂದ ಬರುತ್ತೆ. ಸೊ ಇದು ದೇರ್ಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್. ಅಗೇನ್ ಇಲ್ಲಿಂದ ಕೂಡ ನಿಮಗೆ 3 ಅಂಕಗಳ ಪ್ರಶ್ನೆನೇ ಬರೋದು 3 ಮಾರ್ಕ್ಸ್ಗೆ. ಐ ಥಿಂಕ್ ದಿಸ್ ಇಸ್ ಗೋಯಿಂಗ್ ಟು ಬಿ ಅನ್ ಎಕ್ಸ್ಟ್ರಾಕ್ಟ್, ಬಟ್ ಇಟ್ ಕುಡ್ ಬಿ ಎನಿಥಿಂಗ್ ಮಕ್ಕಳ. ಸೊ ಕರೆಕ್ಟಾಗಿ ಓದ್ಕೊಳ್ಳಿ. ಓಕೆ, ಸೊ ದೇರ್ಸ್ ಅ ಗರ್ಲ್ ಬೈ ದ ಟ್ರ್ಯಾಕಲ್ಲಿ ಆನ್ ಹರ್ ವೇ ಬ್ಯಾಕ್ ಫ್ರಮ್ ವರ್ಕ್ ರೋಮಾ ತಲ್ರೇಜಾ ಫಾಲ್ಸ್ ಫ್ರಮ್ ಅ ಓವರ್ ಕ್ರೌಡೆಡ್ ಟ್ರೈನ್. ಇದು ಒಂದು ಮುಂಬೈಯಲ್ಲಿ ಆಗಿರುವಂತಹ ಸೆಟಪ್ಪು. ಅವಳು ವರ್ಕ್ ಮಾಡ್ಕೊಂಡು ಮನೆಗೆ ಬರುವಾಗ ಅವಳು ಅಲ್ಲಿಂದ ಬಿದ್ದುಬಿಡ್ತಾಳೆ ಆಯಿತಾ. ಶಿ ಫಾಲ್ಸ್ ಆಫ್ ಫ್ರಮ್ ಅನ್ ಓವರ್ ಕ್ರೌಡೆಡ್ ಟ್ರೈನ್ ಬಿಟ್ವೀನ್ 2 ಸ್ಟೇಷನ್ಸ್. ಯಾವುದು? ಥಾನೆ ಇನ್ ಥಾನೆ ಡಿಸ್ಟ್ರಿಕ್ಟ್ ಆನ್ ದ ಬಾರ್ಡರ್ಸ್ ಆಫ್ ಮುಂಬೈನ ಬಾರ್ಡ್ರಲ್ಲಿ ಈ ಒಂದು ಇನ್ಸಿಡೆಂಟ್ ಆಗುತ್ತೆ. ಬಾಲೇಶ್ವರ್ ಮಿಶ್ರಾ, another co-passenger who was traveling back in the opposite direction after meeting a friend, seeing Roma's fall, he pulls the emergency chain and jumps onto the tracks to help. ಅವನು ಆಪೋಸಿಟ್ ಡೈರೆಕ್ಷನ್ ಹೋಗ್ತಿರ್ತಾನೆ ಇನ್ನೊಂದು ಟ್ರೈನಲ್ಲಿ ಆ್ಯಂಡ್ ಈ ಒಂದು ಸಿಚುಯೇಷನ್ ನೋಡಿದ ತಕ್ಷಣ ಆ ಒಂದು ಟ್ರೈನಿನ ಕಂಬಿನ ಎಳೆದ್ಬಿಟ್ಟು ಹಿ ಜಂಪ್ಸ್ ಆಫ್ ಟು ಹೆಲ್ಪ್ ರೋಮಾ. ಅರ್ಥ ಆಯ್ತಾ? ಸೊ ಏನು ಮಾಡ್ತಾನೆ, ಈ ಅನ್ಕಾನ್ಷಿಯಸ್ ರೋಮಾನ ಎತ್ಕೊಂಡು he goes to the road and implores motorists to help him take her to the hospital. ಆ್ಯಂಡ್ ಸಾಕಷ್ಟು ಜನಗಳಿಗೆ ಕೇಳ್ತಾನೆ, ಪ್ಲೀಸ್ ನಾನು ಇವಳನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಬೇಕು ಅಂತ. ಜನಗಳು ಯಾರು ಹೆಲ್ಪ್ ಮಾಡಲ್ಲ ಆಯಿತಾ. ಸೊ ಆಫ್ಟರ್ ಅ ಲಾಟ್ ಆಫ್ ಅಟೆಂಪ್ಟ್ಸ್ ಒಬ್ಬ ಗುಜರಾತಿ ಡ್ರೈವರ್, ಟೆಂಪೋ ಟ್ರಕ್ ಡ್ರೈವರು ಸ್ಟಾಪ್ ಮಾಡಿಬಿಟ್ಟು ಹೆಲ್ಪ್ ಮಾಡ್ತಾರೆ ಆ್ಯಂಡ್ ಹೀ ಟೇಕ್ಸ್ ರೋಮಾ ಆ್ಯಂಡ್ ಬಾಲೇಶ್ವರ್ ಟು ದ ನಿಯರೆಸ್ಟ್ ಹಾಸ್ಪಿಟಲ್. ಓಕೆ,
The duty physician administers first aid and recommends that they move Roma to a hospital with more facilities. ಇನ್ನ ಒಂದು ಸ್ವಲ್ಪ ಟ್ರೀಟ್ಮೆಂಟ್ ಬೇಕಿರೋದ್ರಿಂದ ಚಿಕ್ಕ ಹಾಸ್ಪಿಟಲ್ ಆಗಿರೋದ್ರಿಂದ ಡ್ಯೂಟಿ ಡಾಕ್ಟರ್ ಹೇಳ್ತಾರೆ ಅಥವಾ ಫಿಸಿಷಿಯನ್ ಹೇಳ್ತಾರೆ ಇವಳನ್ನ ಪ್ಲೀಸ್ ಕರ್ಕೊಂಡು ಬೇರೆ ದೊಡ್ಡ ಹಾಸ್ಪಿಟಲ್ಗೆ ಹೋಗು ಅಂತ. ಆಯಿತಾ? ಇದ್ರ ನಡುವೆ ಒಂದು ಬ್ರೀಫ್ ಮೂಮೆಂಟ್ಗೆ ಶಿ ವೇಕ್ಸ್ ಅಪ್ ಆ್ಯಂಡ್ ಶಿ ಗಿವ್ಸ್ ದ ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಫ್ ಅ ಬ್ರದರ್. ಅವನ ಹೆಸರು ದಿನೇಶ್ ತಲ್ರೇಜಾ. ಆಯಿತಾ? ಸೊ ಅಪಾನ್ ಗೆಟಿಂಗ್ ಬಾಲೇಶ್ವರ್ಸ್ ಕಾಲ್, Dinesh rushes to the hospital from a retail outlet in Ulhasnagar, where he held a marketing job. ಅವ್ರ ತಮ್ಮ ಅಥವಾ ಅಣ್ಣ ಗೊತ್ತಿಲ್ಲ, ಅದು ಬ್ರದರ್ ಅಂತ ಗೊತ್ತಷ್ಟೇ. ದಿನೇಶ್ ತಲ್ರೇಜಾ ಆ ಒಂದು ಜಾಬ್ ಏನು ಮಾಡ್ತಿರ್ತಾನೆ ಅದನ್ನು ಬಿಟ್ಬಿಟ್ಟು ತಕ್ಷಣ ಓಡಿ ಬರ್ತಾನೆ. ಸೊ ಐ ವಾಂಟ್ ಯು ಟು ಟೇಕ್ ಅ ಸ್ಕ್ರೀನ್ ಶಾಟ್ ಆಫ್ ದಿಸ್ ಬಿಕಾಸ್ ದಿಸ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ರೈಟ್ ಯುವರ್ ಆನ್ಸರ್ಸ್ ಬೆಟರ್. ಸೊ ಸ್ಕ್ರೀನ್ ಶಾಟ್ ತಗೊಳ್ಳಿ, ಪ್ರಾಕ್ಟೀಸ್ ಮಾಡಿ, ದಿಸ್ ವಿಲ್ ಹೆಲ್ಪ್ ಯು. ಓಕೆ, ಸರಿ ಮಕ್ಕಳ, ಇವಾಗ ಮುಂದುವರ್ಸೋಣ. ಮತ್ತೆ ನಾವು ಇವಾಗ ನೆಕ್ಸ್ಟ್ ಏನಾಗುತ್ತೆ ನೋಡೋಣ ಬನ್ನಿ. ಇವಾಗ ಅವ್ರು ದೊಡ್ಡ ಹಾಸ್ಪಿಟ್ಲ್ಗೆ ಹೋಗ್ತಾರೆ, ಯಾವುದೋ ಡಿವೈನ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲು. ಅಲ್ಲಿ ಡಾಕ್ಟರ್ ಅನಿಲ್ ಅಗರ್ವಾಲ್ ಅಂತ ಒಬ್ಬರು ಡಾಕ್ಟರ್ ಇರ್ತಾರೆ. ಸೊ ಅವ್ರೇನು ಮಾಡ್ತಾರೆ, ಈ ರೋಮಾನ ICUಗೆ ಅಡ್ಮಿಟ್ ಮಾಡ್ತಾರೆ ಆ್ಯಂಡ್ ಯಾವುದೇ ಪೇಪರ್ ವರ್ಕ್ನ ಕೂಡ ಮಾಡಿಸಲ್ಲ ಬಿಕಾಸ್ ಅವಳಿಗೆ ತುಂಬ ಇಂಜುರಿ ಆಗಿರುತ್ತೆ. ಆಯಿತಾ? ಸೊ ಇಮಿಡಿಯೇಟಾಗಿ ICUಗೆ ಅಡ್ಮಿಟ್ ಮಾಡ್ತಾರೆ. ಸೊ ರೋಮಾಸ್ ಎಕ್ಸ್ರೇ ಶೋ ದಟ್ ಡಿಸ್ಪೈಟ್ ಸಿವಿಯರ್ ಅಪಿಯರೆನ್ಸ್ ಆಫ್ ಹರ್ ವೂಂಡ್ಸ್ ಶಿ ಓನ್ಲಿ ನೀಡೆಡ್ ಡೀಪ್ ವೂಂಡ್ ಸೂಚರ್ಸ್. ಸೊ ಅವ್ರು ತುಂಬ ಡೀಪಾಗಿ ಕಾಣುತ್ತೆ, ಬಟ್ ಥ್ಯಾಂಕ್ಫುಲಿ ಅವಳಿಗೆ ಅಷ್ಟೇಟ್ ಆಗಿರಲ್ಲ. ಓಕೆ, ದೇರ್ ವುಡ್ ಬಿ ನೋ ಲಾಸ್ಟಿಂಗ್ ಡ್ಯಾಮೇಜ್. ಅದೇ ಲಾಸ್ಟಿಂಗ್ ಡ್ಯಾಮೇಜ್ ಅದೇ ಕಾಲ್ಗೆ ಅಥವಾ ತಲೆಗೆ ಏನೂ ಪ್ರಾಬ್ಲಮ್ ಆಗಲ್ಲ ಅಂತ ಅವ್ರು ಹೇಳ್ತಾರೆ. ಸೊ ಅವ್ರಿಗೇನು ಅನಿಸುತ್ತೆ, ಡಾಕ್ಟ್ರ್ ಅಂತಾರೆ ಇವಳಿಗೆ ಅಕಸ್ಮಾತ್ ನೀವೇನಾದರೂ ಕರೆಕ್ಟ್ ಟೈಮ್ಗೆ ಹಾಸ್ಪಿಟ್ಲ್ಗೆ ಕರ್ಕೊಂಬರ್ತಿರ್ಲಿಲ್ಲ ಅಂದರೆ ಅವಳು 100% ಅಲ್ಲೇ ಹೋಗ್ಬಿಡ್ತಿದ್ಲು ಅಂತ. ಆಯಿತಾ? ಸೊ ಆಮೇಲೆ ರೋಮಾಸ್ ಫಿಯಾನ್ಸೆ and her brother had visited the hospital. ತಿರ್ಗಾ ಬಾಲೇಶ್ವರ್ ತಿರ್ಗಾ ವಿಸಿಟ್ ಮಾಡ್ತಾನೆ ನೆಕ್ಸ್ಟ್ ಡೇ ಎಲ್ಲಿ ದ ಸ್ಪಾಟ್ ಟು ಕಲೆಕ್ಟ್ ಹರ್ ಬಿಲಾಂಗಿಂಗ್ಸ್. ಅವಳ ಒಂದು ಬಿಲಾಂಗಿಂಗ್ಸ್ ಅಂದರೆ ಪರ್ಸು ಅದು ಇರುತ್ತಲ್ಲ ಅದೆಲ್ಲ ಕಲೆಕ್ಟ್ ಮಾಡಿಬಿಟ್ಟು ಬಾಲೇಶ್ವರ್ ತಂದು ಇವನಿಗೆ ಕೊಡ್ತಾನೆ. ಓಕೆ, although extremely grateful for Baleshwar's courage and helpful attitude, Roma was astonished that a stranger could go to such lengths to help a stranger. ಸೊ ಇಲ್ಲೇನಾಯಿತು ಅಂದರೆ, ನಾಟ್ ಓನ್ಲಿ ಡಿಡ್ ಬಾಲೇಶ್ವರ್ ಹೆಲ್ಪ್ ದೆಮ್, ಬಟ್ ಅವ್ನು ನೆಕ್ಸ್ಟ್ ಡೇ ಹೋಗ್ಬಿಟ್ಟು ತಿರ್ಗಾ ಎಲ್ಲ ಬಿಲಾಂಗಿಂಗ್ಸ್ ಫೆಚ್ ಮಾಡಿ ತಂದ್ಕೊಟ್ಟಿದ್ದರಿಂದ ರೋಮಾ ವಾಸ್ ಎ ಲಿಟಲ್ ಸರ್ಪ್ರೈಸ್ಡ್. ಈ ಥರ ಯಾರಪ್ಪ ಈ ಸ್ಟ್ರೇಂಜರು ಅಂತ. ಬಾಲೇಶ್ವರ್ ವಾಸ್ ಸರ್ಪ್ರೈಸ್ಡ್. ಬಾಲೇಶ್ವರ್ ತಲೆಯಲ್ಲಿ ಏನಂದರೆ, ತುಂಬ ಜನ ಇದ್ದರು ಆ ಟ್ರೈನಲ್ಲಿ, ಬಟ್ ಯಾರೂ ಕೂಡ ಬಂದು ಅವಳನ್ನ ಹೆಲ್ಪ್ ಮಾಡಬೇಕು ಅಂತ ಒಂದು ದೃಷ್ಟಿಲಿ ಬಂದಿಲ್ಲ. ಸೊ ಹಿ ಥಾಟ್ ದಟ್ ಪೀಪಲ್ ವೇರ್ ಅಫ್ರೇಡ್ ಆಫ್ ಬೀಯಿಂಗ್ ಇನ್ಕನ್ವಿನ್ಸ್ಡ್ ಬೈ ದ ಪೊಲೀಸ್ ಆ್ಯಂಡ್ ದ ಜನಗಳಿಗೆ ಏನು ಗೊತ್ತಾ, ಯಾರು ಈ ಜಂಜಾಟದಲ್ಲಿ ಬೀಳ್ತಾರೆ, ಪೊಲೀಸು ಮತ್ತು ಕೋರ್ಟ್ ಅಂತ ಅವ್ರ ತಲೆಯಲ್ಲಿರುತ್ತೆ. ಹಿ ಕನ್ಕ್ಲೂಡೆಡ್ ದ್ಯಾಟ್ ಪೀಪಲ್ ಶುಡ್ ಹೆಲ್ಪ್ ಈಚ್ ಅದರ್ ಇನ್ ಟೈಮ್ಸ್ ಆಫ್ ನೀಡ್ಸ್. ಯಾವಾಗ ನಮಗೆ ಇಂಪಾರ್ಟೆಂಟ್ ಇರುತ್ತೋ, ಯಾವಾಗಲೂ ನಾವು ಯಾರನ್ನಾದ್ರೂ ಸ್ಟ್ರೇಂಜರ್ನ ನೋಡ್ತೀವಿ ಹೂ ನೀಡ್ಸ್ ಆರ್ ಹೆಲ್ಪ್, ಇಟ್ಸ್ ವೆರಿ ಇಂಪಾರ್ಟೆಂಟ್ ದ್ಯಾಟ್ ವಿ ಸ್ಟೆಪ್ ಅಪ್ ಆ್ಯಂಡ್ ಹೆಲ್ಪ್ ದೆಮ್. ಓಕೆನಾ ಮಕ್ಕಳ? ಸೊ ದಿಸ್ ಇಸ್ ದೇರ್ಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್. ಇವಾಗ ಮುಂದಿನ ಚಾಪ್ಟರ್ಗೆ ಹೋಗೋಣ, ಜೆಂಟಲ್ಮ್ಯಾನ್ ಆಫ್ ರಿಯೋ ಆ್ಯಂಡ್ ಮೆದಿಯೋ. ಸೊ ಅದರ ಮುಂಚೆ ಇವಾಗ ಮಾಡಿರೋ 2 ಚಾಪ್ಟರ್ ನಿಮಗೆ ಕ್ಲಿಯರ್ ಆಗಿದ್ರೆ ಕೆಳಗೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ, ಬಿಕಾಸ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು ಟು ರಿವೈಸ್. ಆಯಿತಾ? ಸೊ ನೆಕ್ಸ್ಟ್ ಜೆಂಟಲ್ಮ್ಯಾನ್ ಆಫ್ ರಿಯೋ ಆ್ಯಂಡ್ ಮೆದಿಯೋಲಿ 2 ಅಂಕಗಳಿಗೆ ಒಂದು ಪ್ರಶ್ನೆ ಕೇಳ್ತಾರೆ. ನಾನು ರಿವೈಸ್ ಮಾಡುವಾಗ ಎಲ್ಲೆಲ್ಲಿಂದ ಬರ್ಬೋದು ಈ ಪ್ರಶ್ನೆ ಅಂತ ಹೇಳ್ತೀನಿ. ಓಕೆ, ನೋಡೋಣ. ಇವಾಗ ದ ಪ್ಲಾಟ್, ರೆಸ್ಪೆಕ್ಟ್ ಇನ್ ವಿಲೇಜ್, ಆಯಿತಾ, ರೆಫ್ಯೂಸಿಂಗ್ ಅ ಫಾರ್ಚ್ಯೂನ್, ಆಮೇಲೆ ಅ ಕಾನ್ಫ್ಲಿಕ್ಟ್ ಆಫ್ ಓನರ್ಶಿಪ್, ಆಮೇಲೆ ದ ಆರ್ಗ್ಯುಮೆಂಟ್, ದ ಬಿಟರ್ ಸ್ವೀಟ್ ರೆಸಲ್ಯೂಷನ್ ಹಾಗೂ ವ್ಯಾಲ್ಯೂಸ್. ಇದಿಷ್ಟು ನಾವು ನೋಡ್ತೀವಿ ಜೆಂಟಲ್ಮ್ಯಾನ್ ಆ್ಯಂಡ್ ಮೆದಿಯೋಲಿ ಆಫ್ ರಿಯೋ ಆ್ಯಂಡ್ ಮೆದಿಯೋಲಿ. ಸೊ ಲೆಟ್ ಸ್ಟಾರ್ಟ್. ಇವಾಗ ಪ್ಲಾಟ್ ಅಂತ ಬಂದಾಗ ಇನ್ ದ ಸ್ಟೋರಿ ಡಾನ್ ಆನ್ಸೆಲ್ಮೋ ಅಂತ ಒಬ್ಬ ತಾತ ಇರ್ತಾರೆ. ಸೊ ಹಿ ವಾಸ್ ಅ ರೆಸ್ಪೆಕ್ಟೆಡ್ ಎಲ್ಡರ್ಲಿ ಪರ್ಸನ್ ಇನ್ ದಿಸ್ ವೆರಿ ಸ್ಮಾಲ್ ವಿಲೇಜ್. ಓಕೆ, ಅವನ ಒಂದು ಲ್ಯಾಂಡನ್ನ ಸೆಲ್ ಮಾಡಬೇಕು ಅಂತ ಹುಡುಕ್ತಿರ್ತಾನೆ. ಆ್ಯಂಡ್ ಹಿ ಫೈಂಡ್ಸ್ ಅ ಬಯರ್ ಹೂ ಇಸ್ ಅಮೆರಿಕನ್ ಲ್ಯಾಂಡ್ ಓನರ್ಸ್. ಆಯಿತಾ? ಇದನ್ನು ಅವನು $1,200 ಮಾರಾಟ ಮಾಡೋದಕ್ಕೆ ರೆಡಿ ಇರ್ತಾನೆ, ಬಟ್ ಇನ್ ಕ್ಯಾಶ್. ಆಯಿತಾ? ಆ್ಯಂಡ್ ಹಿ ಸೆಲ್ಸ್ ಇಟ್ ಆಲ್ಸೋ.
ಯಾವಾಗ ಕಾನ್ಫ್ಲಿಕ್ಟ್ ಆಯಿತು, ಕಾನ್ಫ್ಲಿಕ್ಟ್ ಅಂದರೆ ಯಾವಾಗ ಒಂದು ಡಿಫ್ರೆಂಟ್ ಥಿಂಗ್ಸ್ ಆಯಿತು. ಚಿಲ್ಡ್ರನ್ ಆಫ್ ದ ವಿಲೇಜ್ ಪ್ಲೇ ಆನ್ ದ ಸೋಲ್ಡ್ ಪ್ರಾಪರ್ಟಿ. ಇವಾಗೇನಾಯಿತು, ಪ್ರಾಪರ್ಟಿ ಸೆಲ್ ಆಗಿಬಿಟ್ಟಿತ್ತು, ಬಟ್ ಅಲ್ಲಿರುವಂತಹ ಮಕ್ಕಳೇನು ಮಾಡ್ತಿದ್ರು, ಆ ಒಂದು ಏರಿಯಾ ಮೇಲೆ ಆಟ ಆಡೋಕ್ಕೆ ಬರ್ತಿದ್ರು, ವಿಚ್ ಇಸ್ ನಾಟ್ ಓಕೆ ಅಲ್ಲ, ಟ್ರೆಸ್ ಪಾಸಿಂಗ್ ಅಂತ ಕರೀತಾರೆ ಅದನ್ನು. ಓಕೆ, ಇವಾಗೇನಾಯಿತು, ಈ ಒಂದು ಡಾನ್ ಆನ್ಸೆಲ್ಮೋ ಅಂತ ಏನಿದ್ದಾರೆ ಅವರು ಈ ಒಂದು ವಿಲೇಜನ್ನ ಮೋಸ್ಟ್ ರೆಸ್ಪೆಕ್ಟೆಡ್ ಮ್ಯಾನ್ ಆಗಿದ್ರು. ಹೀ ಕನ್ಸಿಡರ್ಡ್ ದ ಚಿಲ್ಡ್ರನ್ ಆಫ್ ದ ವಿಲೇಜ್ ಆಸ್ ಹಿಸ್ ಡಿಸೆಂಡೆಂಟ್ಸ್ ಅಂಡ್ ಕಾಲ್ ದೆಮ್ ಸೊಬ್ರಿನೋಸ್ ಅಂಡ್ ನಿಯೋತೋಸ್, ಅಂದರೆ ನೆವ್ಯೂಸ್ ಅಂಡ್ ನೀಸಸ್ ಅಂತ. ಓಕೆನಾ? ಸೊ ಇದೇನಂದರೆ ಇವನು ಈ ಒಂದು ವಿಲೇಜಲ್ಲಿ ಈ ಡಾನ್ ಆನ್ಸೆಲ್ಮೋಗೆ ತುಂಬ ತುಂಬ ಒಂದು ಇಂಪಾರ್ಟೆನ್ಸ್ನ ಕೊಡ್ತಿದ್ರು. ಹಿ ವಾಸ್ ವೆರಿ ರೆಸ್ಪೆಕ್ಟೆಡ್, ಆಯಿತಾ. ಆ್ಯಂಡ್ ಈ ಮಕ್ಕಳೆಲ್ಲ ಅವ್ನ ತಂದೆ ಮಗುವಾಗಿ ಬಾಳ್ತಿದ್ದ ಆ್ಯಂಡ್ ಕಾಪಾಡ್ತಿದ್ದ. ಓಕೆ, ನೆಕ್ಸ್ಟ್ ಏನಾಗತ್ತೆ ನೋಡೋಣ. ಇವರು ಪ್ರತಿ ಒಂದು ಮಗು ಯಾವಾಗ ಆ ಒಂದು ವಿಲೇಜಲ್ಲಿ ಹುಟ್ಟಿತ್ತೋ, ರಿಯೋ ಆ್ಯಂಡ್ ಮೆದಿಯೋಲಿ, ಆವಾಗ ಒಂದು ಮರನ ನೆತ್ತಿದ್ರು, ಆಯಿತಾ. ಆ್ಯಂಡ್ ಸಿನ್ಸ್ ಹೀ ಟುಕ್ ಪೊಸೆಷನ್ ಆಫ್ ದ ಹೌಸ್ ಫ್ರಮ್ ಹಿಸ್ ಮದರ್, ಅವ್ರ ಅಮ್ಮನಿಂದ ಯಾವಾಗ ಈ ಮನೆ ಅವನಿಗೆ ಬಂತೋ, ಪ್ರತಿ ಒಂದು ಮಗು ಈ ವಿಲೇಜಲ್ಲಿ ಹುಟ್ಟಿದಾಗ ಒಂದೊಂದು ಮರ ಅವ್ರ ಹೆಸರಲ್ಲಿ ನೆತ್ತುತ್ತಿದ್ದ. ಓಕೆ, ಸೊ ದಿಸ್ ಇಸ್ ಸಚ್ ಎ ನೈಸ್ ಥಿಂಗ್ ಟು ಡೂ, ರೈಟ್? ಲೈಕ್ ಐ ಫೀಲ್ ಇಟ್ಸ್ ದ ಬೆಸ್ಟ್ ಥಿಂಗ್ ದಟ್ ಯು ಕ್ಯಾನ್ ಡೂ, ಆಯಿತಾ. ಸೊ ಇವಾಗ ಅಮೇರಿಕನ್ಸ್ ಏನು ಮಾಡಿದ್ರು, ಇವನಿಂದ ಜಾಸ್ತಿ ದುಡ್ಡು ಕೊಟ್ಬಿಟ್ಟು, ಇನ್ನೂ ಡಬಲ್ದ ದುಡ್ಡು ಕೊಟ್ಬಿಟ್ಟು ಜಾಸ್ತಿ ಲ್ಯಾಂಡ್ ಖರೀದಿ ಮಾಡಬೇಕು ಅಂತ ಅವ್ರಿಗಿತ್ತು. ಬಟ್ ಡಾನ್ ಆನ್ಸೆಲ್ಮೋ ಅವ್ರು ಏನು ಮಾಡಿದ್ರು, ಹೀ ರಿಜೆಕ್ಟೆಡ್ ದ ಇನಿಷಿಯಲ್ ಅಗ್ರಿಮೆಂಟ್, ಆಯಿತಾ. ಸೊ ಇವಾಗ ಪ್ರಾಬ್ಲಮ್ ಆಯ್ತಲ್ಲ, ಕಾನ್ಫ್ಲಿಕ್ಟ್ ಆದಾಗ ದ ಡೀಡ್, ಆಯಿತಾ, ಆ ಒಂದು ನೋಟಿಸ್ ಅಥವಾ ಒಂದು ಡೀಡ್ ಏನಿದೆ, ಆ ಒಂದು ಪತ್ರಿಕೆ, ಆ ಗೌರ್ಮೆಂಟ್ ಪತ್ರಿಕೆ ಇವ್ರು ಏನು ಸೈನ್ ಮಾಡಿದ್ರು, the Americans who had purchased the land from Don Anselmo were given a deed that granted them complete possession of the property. ಆ ಒಂದು ಡೀಡಲ್ಲಿ ಬರ್ದಿತ್ತು, ಈ ಒಂದು ಪ್ರಾಪರ್ಟಿ ಏನಿದೆ, ಈ ಒಂದು ಲ್ಯಾಂಡ್ ಏನಿದೆ, ಈ ಲ್ಯಾಂಡ್ ಮೇಲೆ ಇರುವಂತಹ ಪ್ರತಿ ಒಂದೂ ನಿಮ್ಮದೇ ಅಂತ ಬರ್ದಿತ್ತು. ಬಟ್ ಇವಾಗ ಮಕ್ಕಳು ಅಲ್ಲಿ ಆಟ ಆಡೋಕ್ಕೆ ಬರ್ತಿದ್ರು. ನೆಕ್ಸ್ಟು ಒಂದು ಆರ್ಗ್ಯುಮೆಂಟ್ ಆಗುತ್ತೆ. ವಾಟ್ ಇಸ್ ದಟ್ ಆರ್ಗ್ಯುಮೆಂಟ್, ಆಯಿತಾ. ಈ ನರೇಟರ್ ಏನು ಮಾಡ್ತಾನೆ, ಹೀ ಮೀಡಿಯೇಟೆಡ್ ಆನ್ ದ ಬಿಹಾಫ್ ಆಫ್ ಅಮೇರಿಕನ್ಸ್ ಕಡೆಯಿಂದ ಬಂದು ಮೀಡಿಯೇಟ್ ಮಾಡ್ತಾರೆ. ಹಿ ಆಸ್ ಡಾನ್ ಆನ್ಸೆಲ್ಮೋ ಟು ಸ್ಟಾಪ್ ದ ಚಿಲ್ಡ್ರನ್ ಫ್ರಮ್ ಪ್ಲೇಯಿಂಗ್ ಇನ್ ದ ಆರ್ಕಿಡ್ಸ್. ಸೊ ಈ ಒಂದು ಜಾಗದಲ್ಲಿ ಮಕ್ಕಳನ್ನ ನೀನು ಹೇಳಪ್ಪ ಆಟ ಆಡಬೇಡ ಅಂತ ಹೇಳ್ತಾನೆ ಯಾರು, ನಮ್ಮ ನರೇಟರು. So Don Anselmo responded that he didn't sell the trees and they belonged to the children for whom they were planted. ಸೊ ನಂತರ ನಾನು ಇವಾಗ ಲ್ಯಾಂಡ್ ಮಾತ್ರ ಮಾರಿದ್ದು, ಬಟ್ ಈ ಮರಗಳೇನಿದೆ ಅದನ್ನು ನಾನು ಮಾರಿಲ್ಲ, ಈ ಒಂದು ಮರ ಏನಿದೆ ನಮ್ಮ ಮಕ್ಕಳದು ಅಂತ. ಸೊ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ, ಆಯಿತಾ. ಸೊ ನೋಡ್ಕೊಳ್ಳಿ ಇದನ್ನು. ಆ್ಯಂಡ್ ವಾಟ್ ವಾಸ್ ದ ಬಿಟ್ಟರ್ ಸ್ವೀಟ್ ರೆಸಲ್ಯೂಷನ್, ಇವಾಗ ಇದೆಲ್ಲ ಪ್ರಾಬ್ಲಮ್ ಆಯಿತು, ಇವಾಗ ಒಂದು ಸೊಲ್ಯೂಷನ್ ಅನ್ನೋದೇನಿದೆ, ಆಯಿತಾ. Americans spent the entire winter buying the trees individually from the descendants in the valley of Rio and Medio. ಸೊ ನಂತರ ಈ ಒಂದು ಮರ ಏನಿದೆ ನಾನು ಒಬ್ಬರೊಬ್ಬರು ಹೆಸರು ಮೇಲೆ ಮಾಡಿದ್ದರಿಂದ ಅವ್ರದ್ದು ಈ ಒಂದು ಮರ ಅಂತ. ಸೊ ಆವಾಗ ಅಮೇರಿಕನ್ಸ್ ಏನು ಮಾಡಿದ್ರು, ಪೂರ್ತಿ ವಿಂಟರು ಒಬ್ಬರೊಬ್ಬರ ಹತ್ರ ಹೋಗಿ ಈ ಒಂದು ಮರನ ಖರೀದಿ ಮಾಡಿದ್ರು. ಸೊ ಇವಾಗ ವಾಟ್ ಈಸ್ ದ ವ್ಯಾಲ್ಯೂ ದಟ್ ವಿ ವಿಲ್ ಲರ್ನ್ ಹಿಯರ್, ಆಯಿತಾ. ಸೊ ನಮ್ಮ ಒಂದು ಕಮ್ಯುನಿಟಿನ ನಾವು ಆನರ್ ಮಾಡಬೇಕು, ಮರ ಗಿಡ, ಆಮೇಲೆ ಜನ್ರೇಷನಲ್ ಟೈಸ್ನ ಮುರಿಬಾರ್ದು, ಓನರ್ಶಿಪ್ಪು, ಆಯಿತಾ, ರೆಫ್ಯೂಸಿಂಗ್ ಓನರ್ಶಿಪ್, ಆನರಿಂಗ್ ಆ್ಯಂಡ್ ರೆಸ್ಪೆಕ್ಟಿಂಗ್ ಟ್ರೆಡಿಷನ್ಸ್, ಇದೆಲ್ಲ ತುಂಬ ತುಂಬ ಮುಖ್ಯವಾಗುತ್ತೆ. ಸಚ್ ಅ ಸ್ವೀಟ್ ಸ್ಟೋರಿ ಮಕ್ಕಳ. ಆ್ಯಂಡ್ ಇದರಲ್ಲಿ ನಿಮಗೆ ಬೇಕಾಗಿರೋದು ಅವ್ರು ಅಮೇರಿಕನ್ಸ್ಗೆ ಎಷ್ಟು ದುಡ್ಡಕ್ಕೆ ಮಾರಿದ್ರು. ಆ್ಯಂಡ್ ಬೇಸಿಕ್ಲಿ ನಿಮ್ಮ LBA ಕ್ವೆಶನ್ಸ್ ನೀವು ನೋಡಿಕೊಂಡ್ರೆ ಪ್ಲಸ್ ಟೆಕ್ಸ್ಟ್ ಬುಕ್ ಕ್ವೆಶನ್ ಆನ್ಸರ್ಸ್ PYQs ಇಸ್ ಮೋರ್ ದೆನ್ ಎನಫ್. ಓಕೆ, ಇವಾಗ BR ಅಂಬೇಡ್ಕರ್ ಕೂಡ 2 ಮಾರ್ಕ್ ಕೇಳ್ತಾರೆ. ಸೊ ನಡೀರಿ ನೋಡೋಣ. BR ಅಂಬೇಡ್ಕರ್ ಬಗ್ಗೆ ಬರೆದಿರುವಂತಹ ಈ ಎಸ್ಸೆ ವೆಂಕಟರಾಮಣ್ಣ ಅವರು ಬರೆದಿರೋದು. ಸೊ ಇವಾಗ ತನಕ ನಿಮ್ಗೇನಾದರೂ ಪ್ರಶ್ನೆ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ, ಐ ವಿಲ್ ಜಸ್ಟ್ ಡ್ರಿಂಕ್ ವಾಟರ್ ಆ್ಯಂಡ್ ಕಮ್ ಬ್ಯಾಕ್. ಬಟ್ ಏನಾದರೂ ಪ್ರಶ್ನೆ ಇದ್ದರೆ ಪ್ಲೀಸ್ ಪುಟ್ ಇಟ್ ಇನ್ ದ ಕಾಮೆಂಟ್ ಸೆಕ್ಷನ್ ಆ್ಯಂಡ್ ಐ ವಿಲ್ ರೆಸ್ಪಾಂಡ್ ಟು ಇಟ್. ಆಲ್ ರೈಟ್, ಸರಿ ನಡೀರಿ ಇವಾಗ ನೋಡೋಣ. BR ಅಂಬೇಡ್ಕರ್ ಅಂತ ಬಂದಾಗ
ಈ ಒಂದು ಇದರಲ್ಲಿ ಎಸ್ಸೇಲಿ ಅವರ ಪರ್ಸನಲ್ ಲೈಫ್ ಬಗ್ಗೆ ಕೊಟ್ಟಿದ್ದಾರೆ. ನೆಕ್ಸ್ಟು ಅವ್ರು ಯಾರ್ಯಾರಿಂದ ಇನ್ಫ್ಲುಯೆನ್ಸ್ ಆಗಿದ್ರು ಅಂತ ಕೊಟ್ಟಿದ್ದಾರೆ. ಅವ್ರು ಯಾವ ವರ್ಕು ಡಿಪ್ರೆಸ್ ಕ್ಲಾಸ್ನ ರೆಪ್ರೆಸೆಂಟ್ ಮಾಡ್ತು, ಆಮೇಲೆ ಬೇರೆ ವರ್ಕ್ಗಳು ಯಾವುದು ಅಂತ ಕೊಟ್ಟಿದ್ದಾರೆ. ಆಮೇಲೆ ಅವರ ಅಬ್ಸರ್ವೇಷನ್ಸ್ ಏನು ಇಸ್ ಸಮಥಿಂಗ್ ದ್ಯಾಟ್ ಈಸ್ ಗಿವನ್. ಬಿ ಆರ್ ಅಂಬೇಡ್ಕರಿನ ವರ್ಕಿನ ಎಫೆಕ್ಟ್ ಏನಿತ್ತು, ರೈಟ್, ಆ್ಯಂಡ್ ವಾಟ್ ಸ್ಟಿಲ್ ಪೆಂಡಿಂಗ್, ಇನ್ನೇನು ಪೆಂಡಿಂಗ್ ಆಗಿದೆ. ದೆನ್ ಅದರ್ಸ್ ಹೂ ಸ್ಪೋಕ್ ಅಗೇನ್ಸ್ಟ್ ದ ಕಾಸ್ಟ್ ಸಿಸ್ಟಮ್ ಬಗ್ಗೆ ಇನ್ಯಾರು ಮಾತಾಡಿದ್ದಾರೆ, ಪ್ಲಸ್ ಇನ್ ಅದರ್ ಮೆನ್ಷನ್ಸ್. ಸೊ ವೆನ್ ಇಟ್ ಕಮ್ಸ್ ಟು ಪರ್ಸ್ನಲ್ ಲೈಫ್, ಬಿ ಆರ್ ಅಂಬೇಡ್ಕರ್ ವಾಸ್ ಅ ವೊರೇಷಿಯಸ್ ರೀಡರ್. ಅರ್ಥ ಆಯ್ತಾ? ತುಂಬ ಓದ್ತಿದ್ರು. ಸೊ ಇದ್ರ ಬಗ್ಗೆ 2 ಮಾರ್ಕ್ಗೆ ಪ್ರಶ್ನೆ ಕೇಳೋದು ವೆರಿ ವೆರಿ ಹೈ ಚಾನ್ಸಸ್. ಸೊ ನೋಡ್ಕೊಳ್ಳಿ. ಸೊ ಅವರು ಸಾಕಷ್ಟು ಬುಕ್ಸ್ನ ತರ್ತಿದ್ರು ಆ್ಯಂಡ್ ಅವ್ರ ದಿನಚರಿ ನೀಡ್ಸ್ನ ಇಟ್ಕೊಂಡು ಅವ್ರು ಊಟ ಮಾಡ್ತಿರ್ಲಿಲ್ಲ, ಅವ್ರಿಗೆ ಏನೇನು ಬೇಕೋ ತೊಗೊತಿರ್ಲಿಲ್ಲ. ಆ ದುಡ್ಡಲ್ಲಿ ಅವರು ಬುಕ್ಸ್ನ ಬೈ ಮಾಡ್ತಿದ್ರು. ಆಯಿತಾ? ಸೊ ಹೀ ಪರ್ಚೇಸ್ಡ್ ಅರೌಂಡ್ 2000 ಓಲ್ಡ್ ಬುಕ್ಸ್ ಇನ್ ನ್ಯೂಯಾರ್ಕ್. ಆಯಿತಾ? ಅಟ್ ದ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಇನ್ ಲಂಡನ್, ಹಿ ಬಾಟ್ 32 ಬಾಕ್ಸಸ್ ಆಫ್ ಬುಕ್ಸ್ ಟು ಇಂಡಿಯಾ. ಆಯಿತಾ? ಅದನ್ನು ಟ್ರಾನ್ಸ್ಪೋರ್ಟ್ ಮಾಡಿದ್ರು. ಎಷ್ಟು? 32 ಬಾಕ್ಸಸ್ ಆಫ್ ಬುಕ್ಸ್ನ ಅವರು ಟ್ರಾನ್ಸ್ಪೋರ್ಟ್ ಮಾಡಿಸಿದ್ರು. ಆಯಿತಾ? ಸೊ ಹಿ ವಾಸ್ ಫ್ರಮ್ ಮಹರ್ ಫ್ಯಾಮಿಲಿ. ದಟ್ ಈಸ್ ಅನ್ ಅದರ್ ಇನ್ಫಾರ್ಮೇಷನ್ ದಟ್ ಯು ನೀಡ್ ಟು ನೋ. ಓಕೆನಾ? Then he passed away in December 1956. ಓಕೆ, ನೆಕ್ಸ್ಟು ಅವ್ರು ಯಾವ್ದ್ರಿಂದ ಇನ್ಫ್ಲುಯೆನ್ಸ್ ಆಗಿದ್ರು ಅಂತ ನೋಡೋಣ ಬನ್ನಿ. ಒಂದು 14th ಅಮೆಂಡ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ USA. ಸೊ ಏನು ಬ್ಲ್ಯಾಕ್ ಅಮೆರಿಕನ್ಸ್ಗೆ ಒಂದು ಫ್ರೀಡಮ್ನ ಕೊಡ್ತಲ್ಲ, ಅದರಿಂದ ಅವ್ರ ಇನ್ಸ್ಪಿರೇಷನ್ನ ಕೂಡ ಡ್ರಾ ಮಾಡಿಕೊಂಡ್ರು. ಆ್ಯಂಡ್ ಬ್ಲ್ಯಾಕ್ ಅಮೆರಿಕನ್ಸ್ಗೆ ಫ್ರೀಡಮ್ ಕೊಟ್ಟಿದ್ದೆ 14th ಅಮೆಂಡ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ USA. ಸೊ ಅದರಿಂದ ಅವ್ರು ತುಂಬ ಇನ್ಫ್ಲುಯೆನ್ಸ್ನ ಕೂಡ ಡ್ರಾ ಮಾಡಿಕೊಂಡ್ರು. ಮಹಾತ್ಮ ಫೂಲೆ, ಅರ್ಥ ಆಯ್ತಾ? ಅವರು ಕೂಡ ಕ್ಲಾಸ್ಲೆಸ್ ಸೊಸೈಟಿ ಮತ್ತು ಅಪ್ಲಿಫ್ಟ್ಮೆಂಟ್, ಅಂದರೆ ನಮ್ಮ ಹೆಂಗಸರನ್ನ ಅಪ್ಲಿಫ್ಟ್ ಮಾಡೋ ಬಗ್ಗೆ ಬರೆದಿದ್ರು. ಸೊ ಅದರಿಂದ ಕೂಡ ಅವ್ರು ಇನ್ಫ್ಲುಯೆನ್ಸ್ ಆದರು. ಅಗೇನ್ ಅ 2 ಮಾರ್ಕ್ ಕ್ವೆಶನ್ ನಿಮಗೆ. ಮಹಾತ್ಮ ಫೂಲೆ ಮತ್ತು ಇದು 14th ಅಮೆಂಡ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ USA, ಅದು ಕೂಡ ಜ್ಞಾಪಕ ಇಟ್ಕೊಬೇಕು. ಓಕೆ, ಸೊ ಅದು ಜ್ಞಾಪಕ ಇಟ್ಕೊಂಡ್ರೆ ಈ 2 ಅಂಕ ನಿಮ್ದಾಗತ್ತೆ. ರೈಟ್. ಸೊ ವಾಟ್ ವಾಸ್ ದ ವರ್ಕ್ ದಟ್ ಹಿ ಡಿಡ್ ಟು ರೆಪ್ರೆಸೆಂಟ್ ದ ಡಿಪ್ರೆಸ್ ಕ್ಲಾಸ್? ಅಗೇನ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಒನ್ ಮಕ್ಕಳ. ಇದೇನು ಮಾಡಬೇಕು ಅಂದರೆ ನೀವು ಜ್ಞಾಪಕ ಇಟ್ಕೊಳ್ಳಿ. ಸೊ ಅವನು ಮೂಕ್ ನಾಯಕ್, ಬಹಿಷ್ಕೃತ್ ಭಾರತ್ ಮತ್ತು ಸಮತಾ ಅಂತ ಒಂದು ನ್ಯೂಸ್ ಪೇಪರ್ಸ್ನ ಸ್ಟಾರ್ಟ್ ಮಾಡಿದ್ರು. ನೆಕ್ಸ್ಟು ಹಿ ಸೆಟಪ್ ಏನೋ ಇನ್ಸ್ಟಿಟ್ಯೂಷನ್ಸ್, ಒಂದು ಸಂಸ್ಥೆಗಳನ್ನ ಅವ್ರು ಸೆಟಪ್ ಮಾಡಿದ್ರು. ಯಾವ್ದ್ಯಾವುದು? ಹಿತಕರ್ಣಿ ಸಭಾ ಆ್ಯಂಡ್ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಆಫ್ ಇಂಡಿಯಾ. ಈ 2 ಇನ್ಸ್ಟಿಟ್ಯೂಷನ್ ಅಥವಾ ಸಂಸ್ಥೆನ ಸೆಟಪ್ ಮಾಡಿದ್ರು. ನೆಕ್ಸ್ಟು ಹಿ ರಿಮೈಂಡೆಡ್ ದ ಡಿಪ್ರೆಸ್ ಕ್ಲಾಸ್ ಆಫ್ ದೇರ್ ಇನ್ಹೆರಿಟೆಂಟ್ ರೈಟ್ಸ್ ಟು ಈಕ್ವಾಲಿಟಿ. ಡಿಪ್ರೆಸ್ ಕ್ಲಾಸ್ಗೆ ಅವರು ಅವರ ರೈಟ್ ಟು ಈಕ್ವಾಲಿಟಿನ ಜ್ಞಾಪಿಸಿದ್ರು. ಆಯಿತಾ? ನೆಕ್ಸ್ಟು ಈ ಡಿವೈಡ್ ಆ್ಯಂಡ್ ರೂಲ್ ಅಂತ ಏನು ಕಾನ್ಸೆಪ್ಟ್ ಇತ್ತಲ್ಲ ಬ್ರಿಟಿಷ್ನ, ಅಂದರೆ ಡಿವೈಡ್ ಮಾಡಿಬಿಟ್ಟು ಅವ್ರನ್ನ ಆಳೋದು. ಸೊ ಅದನ್ನು ಅವರು ತೆಗಿಬೇಕು ಅಂತ ಸಾಕಷ್ಟು ಕೆಲಸ ಮಾಡಿದ್ರು. ಆಯಿತಾ? ಸೊ ಬೇಸಿಕ್ಲಿ ಹಿ ಡಿಡ್ಂಟ್ ವಾಂಟ್ ದ ಪೀಪಲ್ ಟು ಬಿ ಡಿವೈಡೆಡ್ ಇನ್ ಎನಿ ವೇ. ಓಕೆ, ಹಿ ವಾಂಟೆಡ್ ಎವ್ರಿಬಡಿ ಟು ಬಿ ಟ್ರೀಟೆಡ್ ಈಕ್ವಲಿ. ಆಯಿತಾ? ಸೊ ಹಿ ವಾಸ್ ಎಲೆಕ್ಟೆಡ್ ಆಸ್ ದ ಅಂದರೆ ಅವರು ಬಾಂಬೆ ಲೆಜಿಸ್ಲೇಟಿವ್ ಅಸೆಂಬ್ಲಿಲಿ ಎಲೆಕ್ಟ್ ಆಗಿದ್ರು ಫಾರ್ ಹಿಸ್ ಫ್ಲೇರ್ ಇನ್ ಲೆಜಿಸ್ಲೇಟಿವ್ ವರ್ಕ್. ಅವರು ತುಂಬ ಚೆನ್ನಾಗಿ ಲಾಯಿನ ಕೆಲಸ ಮಾಡ್ತಿದ್ರು, ಲೆಜಿಸ್ಲೇಷನ್ದ ಕೆಲಸ ಮಾಡ್ತಿದ್ರು. ಅದಕ್ಕೆ ಅವ್ರಿಗೆ ಈ ಒಂದು ಕೆಲಸ ಸಿಕ್ತು. ಆಯಿತಾ? ಸೊ ಹಿ ವಾಸ್ ಆಲ್ಸೋ ಮೇಡ್ ದ ಚೇರ್ಮನ್ ಆಫ್ ದ ಡ್ರಾಫ್ಟಿಂಗ್ ಕಮಿಟಿ ಮಕ್ಕಳ. ಆಯಿತಾ? ಆಫ್ ದ ಅಸೆಂಬ್ಲಿ ಡ್ರಾಫ್ಟಿಂಗ್ ಇರುತ್ತಲ್ಲ, ಅದನ್ನು ಮಾಡೋದಕ್ಕೆ ಇವ್ರು ಚೇರ್ಮನ್ ಆಗಿ ಇದು ಮಾಡಿದ್ರು. ಸೊ ಫಂಡಮೆಂಟಲ್ ರೈಟ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಕೂಡ ಇವರು ಇದು ಮಾಡಿದ್ರಿಂದನೇ ಬಂದಿರೋದು. ಆಯಿತಾ? ಸೊ ಇವ್ರೇನು ಮಾಡಿದ್ರು, ಬೇರೆ ಬೇರೆ ನೇಷನ್ಸಿಂದ ಎಕ್ಸಾಂಪಲ್ಸ್ನ ಡ್ರಾ ಮಾಡಿಕೊಂಡು ಇಂಡಿಯಾಸ್ ಯುನೀಕ್ ನೀಡ್ಸ್ನ ಅರ್ಥ ಮಾಡ್ಕೊಂಡ್ರು. ಇವಾಗ ಬೇರೆ ದೇಶದಲ್ಲಿ ಇದ್ದಿದ್ದೇನೆ ನಾವು ಇಂಪ್ಲಿಮೆಂಟ್ ಮಾಡಿಬಿಟ್ರೆ ಚೆನ್ನಾಗಿರಲ್ಲ ಅಲ್ಲ. ಸೊ ಹಿ ಅಂಡರ್ಸ್ಟುಡ್ ವಾಟ್ ದ ನೀಡ್ ಆಫ್ ಅ ಕಂಟ್ರಿ ಇಸ್, ಆ್ಯಂಡ್ ದೆನ್ ಹಿ ಇಂಪ್ಲಿಮೆಂಟೆಡ್ ಆ್ಯಂಡ್ ಡ್ರಾಫ್ಟೆಡ್ ದ ಫಂಡಮೆಂಟಲ್ ರೈಟ್ಸ್ ಇನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಓಕೆ, ಇವಾಗ ಡಾಕ್ಟರ್ ಅಂಬೇಡ್ಕರಿನ ಇನ್ನೊಂದೇನೆಂದರೆ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್, ಹಿ ವಾಸ್ ಚೋಸನ್ ಆಸ್ ದ ಫಸ್ಟ್ ಲಾ ಮಿನಿಸ್ಟರ್ ಆಫ್ ಇಂಡಿಯಾ. ಓಕೆ,
ಸೊ ನೆಕ್ಸ್ಟ್ ನೋಡೋಣ, ಅಂಬೇಡ್ಕರ್ಸ್ ಅಬ್ಸರ್ವೇಷನ್. ವಾಟ್ ವಾಸ್ ದಿಸ್ ಅಬ್ಸರ್ವೇಷನ್? ಲೆಟ್ಸ್ ಲುಕ್ ಎಟ್ ಇಟ್. ಆಯ್ತಾ? ಮ್ಯೂಚುಯಾಲಿಟಿ ಆಫ್ ದ 3 ಆರ್ಗನ್ಸ್ ಆಫ್ ದ ಸ್ಟೇಟ್, ದ ಎಕ್ಸಿಕ್ಯೂಟಿವ್, ದ ಲೆಜಿಸ್ಲೇಟಿವ್ ಆ್ಯಂಡ್ ದ ಜುಡಿಷಿಯರಿ ಮಧ್ಯ ಮ್ಯೂಚುಯಾಲಿಟಿ ಇದೆ, ಒನ್ ಇಂಪ್ಯಾಕ್ಟ್ಸ್ ದಿ ಅದರ್ ಅಂತ. ಆಯ್ತಾ? ಇಂಪಾರ್ಟೆನ್ಸ್ ಆಫ್ ರೋಲ್ ಆಫ್ ಸಿಟಿಸನ್, ನಮ್ಮ ಜನಗಳು, ನಮ್ಮ ಜನತೆ ಹೇಗೆ ಒಂದು ಕಂಟ್ರಿನ ಲೀಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಹೆಂಗೆ ಶೇಪ್ ಮಾಡುತ್ತೆ ಅನ್ನೋದು. ಇನ್ನೊಂದು ಮೆಥಡ್ಸ್ ಆಫ್ ಸಿವಿಲ್ ಡಿಸೊಬೀಡಿಯನ್ಸ್, ನಾನ್ ಕೋಆಪರೇಷನ್ ಆ್ಯಂಡ್ ಸತ್ಯಾಗ್ರಹ ಆಸ್ ದ ಗ್ರಾಮರ್ ಆಫ್ ಅನಾಕಿ ಆ್ಯಂಡ್ ಇಟ್ಸ್ ಇಂಪಾರ್ಟೆನ್ಸ್ ಇನ್ ಫ್ರೀ ಇಂಡಿಯಾ. ಓಕೆ, ಸೊ ಇದು ಕೂಡ ನೀವು ತಿಳ್ಕೊಬೇಕಾಗತ್ತೆ. ಏನಾದರೂ ಪ್ರಶ್ನೆ ಇದ್ದರೆ ಕೆಳಗೆ ಹಾಕಿ, ವಿ ವಿಲ್ ಟೇಕ್ ಇಟ್ ಅಪ್. ಓಕೆ, ನೆಕ್ಸ್ಟ್ ಏನಾಗುತ್ತೆ ಅಂದರೆ, ವಾಟ್ ವಾಸ್ ದಿ ಎಫೆಕ್ಟ್ ಆಫ್ ಡಾಕ್ಟರ್ ಅಂಬೇಡ್ಕರ್ಸ್ ವರ್ಕ್? ಆಯಿತಾ? ಸೊ ಇವಾಗ ಯಾವುದೇ ರೀತಿಯಾದ ಲೀಗಲ್ ಬಾರ್ ಇಲ್ಲ. ಶೆಡ್ಯೂಲ್ ಕಾಸ್ಟ್ ಫಾರ್ ಸೆಲ್ಫ್ ಎಕ್ಸ್ಪ್ರೆಷನ್ ಆ್ಯಂಡ್ ಅಡ್ವಾನ್ಸ್ಮೆಂಟ್. ಮುಂಚೆ ಏನಾಗ್ತಿತ್ತು, ಶೆಡ್ಯೂಲ್ ಕಾಸ್ಟ್ಗೆ ಮುಂದುವರಿಯೋದಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಆಯಿತಾ? ಅವ್ರನ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ತಿತ್ತು. ಸೊ ನಾವು ದೆರ್ ಇಸ್ ನೋ ಲೀಗಲ್ ಬಾರ್, ಯಾವುದೇ ರೀತಿಯಾದ ಅಡಚಣೆ ಇಲ್ಲ ಫ್ರಮ್ ದ ಲೀಗಲ್ ಸೈಡ್. ಓಕೆ, ದೇ ಹ್ಯಾವ್ ಆಕ್ಸೆಸ್ ಟು ಪಬ್ಲಿಕ್ ಸರ್ವಿಸಸ್. ಯಾರು? ಶೆಡ್ಯೂಲ್ ಕಾಸ್ಟ್ ಅವರು. ದೆನ್ ದೇ ಆರ್ ಅಲೌಡ್ ಟು ಎನ್ರೋಲ್ ಇನ್ ಇನ್ಸ್ಟಿಟ್ಯೂಟ್ಸ್ ಫಾರ್ ಹೈಯರ್ ಲರ್ನಿಂಗ್. ಇವಾಗ ಓದು ಬರೆಯೋದಕ್ಕೆ ಕೂಡ ಅವ್ರಿಗೆ ಒಂದು ಸೀಟ್ಗಳು ಸಿಗತ್ತೆ. ನೆಕ್ಸ್ಟು, ದೇ ಹ್ಯಾವ್ ಆಕ್ಯುಪೈಡ್ ಹೈ ಆಫೀಸ್ ಪೊಸಿಷನ್ಸ್ ಇನ್ ದ ಸ್ಟೇಟ್. ಯಾವುದರಲ್ಲಿ? ಅಂಬಾಸಿಡರ್ಸ್ ಆಗಿ, ಗವರ್ನರ್ಸ್ ಆಗಿ, ಅಥವಾ ಜಡ್ಜಸ್ ಆಗಿ. ಓಕೆನಾ? ಸೊ ನೆಕ್ಸ್ಟ್ ನೋಡೋಣ, when it comes to what's still pending, these are the things that are still pending. ಆಯಿತಾ? ಸೊ ಇವಾಗ ಇನ್ನು ಸೋಷಿಯಲ್ ಪ್ಲೇನಲ್ಲಿ ತುಂಬ ಮಾಡೋದಿದೆ ಅಂತ ಹೇಳ್ತಾರೆ. ದಿ ಕಂಟಿನ್ಯೂ ಟು ಬಿ ಸೆವ್ರಲ್ ವೈಲೇಷನ್ಸ್ ಆಫ್ ದ ಲಾ. ಇವಾಗ ಕೂಡ ಸಾಕಷ್ಟು ವೈಲೇಷನ್ಸ್ ಆಗುತ್ತೆ, ಅದ್ರ ಮೇಲೆ ಕೂಡ ವರ್ಕ್ ಮಾಡಬೇಕು. ಮೆಂಬರ್ಸ್ ಆಫ್ ದಿ ಶೆಡ್ಯೂಲ್ ಕಾಸ್ಟ್ ಆ್ಯಂಡ್ ಟ್ರೈಬ್ಸ್ ಹ್ಯಾವ್ ಬೀನ್ ಡಿಸ್ಕ್ರಿಮಿನೇಟೆಡ್ ಅಗೇನ್ಸ್ಟ್. ಅವ್ರು ಅಂತ ಇದ್ದಾರೆ, ಶೆಡ್ಯೂಲ್ ಕಾಸ್ಟ್ ಮತ್ತು ಟ್ರೈಬ್ಸ್ ಏನಿದ್ದಾರೆ ಅವ್ರ ಮೇಲೆ ಇವಾಗ ಕೂಡ ಡಿಸ್ಕ್ರಿಮಿನೇಷನ್ ಆಗುತ್ತೆ. ಡಾಕ್ಟರ್ ಅಂಬೇಡ್ಕರ್ಸ್ ವಿಷನ್ ವಿಲ್ ಬಿ ಟು ಕಂಪ್ಲೀಟ್ ಓನ್ಲಿ ವೆನ್ ಸೋಷಿಯಲ್ ಡಿಸ್ಕ್ರಿಮಿನೇಷನ್ ಈಸ್ ಕಂಪ್ಲೀಟ್ಲಿ ಎಲಿಮಿನೇಟೆಡ್. ಆಯಿತಾ? ಡಾಕ್ಟರ್ BR ಅಂಬೇಡ್ಕರಿನ ವಿಷನ್ ಏನಿತ್ತು, ಶೆಡ್ಯೂಲ್ ಕಾಸ್ಟ್ಗೆ ಮತ್ತು ಡಿಪ್ರೆಸ್ಡ್ ಕ್ಲಾಸ್ಗೆ ಅವರ ಒಂದು ರೈಟ್ ಸಿಗಲಿ, ಅವ್ರು ಯಾವುದೇ ರೀತಿಯಾದ ಡಿಸ್ಕ್ರಿಮಿನೇಷನ್ ಫೇಸ್ ಮಾಡಬಾರ್ದು ಅಂತ. ಸೊ ಇಲ್ಲ ಅಂತ ಇದ್ದಾರೆ, ಅವರ ಒಂದು ವಿಷನ್ ಏನಿದೆ ಅದು ಅಚೀವ್ ಆಗುತ್ತೆ ಓನ್ಲಿ ವೆನ್, ಆಯಿತಾ, ದ ಸೊಸೈಟಿ ಆರ್ ಡಿಸ್ಕ್ರಿಮಿನೇಷನ್ ಇಸ್ ಎಲಿಮಿನೇಟೆಡ್ ಫ್ರಮ್ ದ ಸೊಸೈಟಿ. ಸೊ ಇದಿಷ್ಟು ನೀವು ತಿಳ್ಕೊಬೇಕಾಗತ್ತೆ. ಅದರ ಜೊತೆಗೆ ಅದರ್ಸ್ ಹೂ ಸ್ಪೋಕ್, ಇವಾಗ ಬೇರೆಯವ್ರು ಯಾರ್ಯಾರಪ್ಪ ಮಾತಾಡಿದ್ರು? ಒಂದು ಬುದ್ಧ ಮಾತಾಡಿದ್ರು, ದೆನ್ ಅವೈ, ಆಮೇಲೆ ಮಹಾತ್ಮ ಗಾಂಧಿ. ಆಯಿತಾ? ಸೊ ಜಸ್ಟ್ ಟೇಕ್ ಅ ಸ್ಕ್ರೀನ್ಶಾಟ್ ಆಫ್ ದಿಸ್. ಐ ಥಿಂಕ್ ಇಟ್ಸ್ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಬಟ್ ದೇ ಮೈಟ್, ಐ ಮೀನ್ 2 ಮಾರ್ಕ್ಸಿಗೆ ಅಷ್ಟು ಕೇಳಲ್ಲ ಮಕ್ಕಳೇ. ಸೊ ನೋಡ್ಕೊಳ್ಳಿ ಸಾಕು, ರೈಟ್? ಸೊ ಇವಾಗ ಅದರ್ ಮೆನ್ಷನ್ಸ್ನ ನೋಡೋಣ, ಬೇರೆ ಬೇರೆ ಏನೇನು ಮೆನ್ಷನ್ಸ್ ಆಗಿದೆ ಅಂತ. ವೆನ್ ಇಟ್ ಕಮ್ಸ್ ಟು ಅದರ್ ಮೆನ್ಷನ್ಸ್, ಜವಾಹರ್ಲಾಲ್ ನೆಹರು ಬಗ್ಗೆ ಕೂಡ ಮಾತಾಡಿದ್ದಾರೆ. ಅಲ್ಹದಿ ಕೃಷ್ಣಸ್ವಾಮಿ ಅಯ್ಯರ್, ಆಮೇಲೆ KM ಮುನ್ಷಿ, N ಗೋಪಾಲಸ್ವಾಮಿ ಅಯ್ಯಂಗಾರ್, ಇವರೆಲ್ಲ ಡ್ರಾಫ್ಟಿಂಗ್ ಆಫ್ ದ ಕಾನ್ಸ್ಟಿಟ್ಯೂಷನಲ್ಲಿ ಹೆಲ್ಪ್ ಮಾಡಿದ್ರು. ಸೊ BN ರಾವ್, ಕಾನ್ಸ್ಟಿಟ್ಯೂಷನಲ್ ಅಡ್ವೈಸರ್, ಹೂ aided ಅಂದರೆ he helped or he assisted Dr. Ambedkar in the drafting committee. Not that important, but good to know information. Okay, so next ನೋಡೋಣ ಇವಾಗ ದ ಕಾನ್ಸರ್ಟ್. ಓಕೆ, ದ ಕಾನ್ಸರ್ಟ್ ತಿರ್ಗಾ ನಿಮಗೆ 2 ಮಾರ್ಕ್ಗೆ ಒಂದು ಪ್ರಶ್ನೆ ಇರುತ್ತೆ. ಸೊ ಮೋಸ್ಟ್ಲಿ ಲೈಕ್ ವೆರಿ ಬೇಸಿಕ್ ಕ್ವೆಶನ್ಸ್ ಇರುತ್ತೆ. ಈ ಸಮರಿ ನೋಡಿಕೊಂಡ್ರೆ ನಿಮ್ಗೆ ಅಲ್ಲೆಲ್ಲ ಸಿಗುತ್ತೆ. ಓಕೆ, ಸೊ ಇವಾಗ ಬ್ಯಾಕ್ಗ್ರೌಂಡ್ ನೋಡೋಣ, ಆಮೇಲೆ ಅನಂತ್ ಬಗ್ಗೆ, ಆಮೇಲೆ ಏನಾಯಿತು ಅಂತ ನೋಡೋಣ. ಓಕೆ, ವಾಟ್ ವಾಸ್ ದ ಬ್ಯಾಕ್ಗ್ರೌಂಡ್? 15-year-old Anant, his 16-year-old sister Smita, and their parents lived in ಗಗನ್ಪುರ್. ಅವ್ರು ಎಲ್ಲಿದ್ರು? ಅವ್ರಿಗೊಂದು ಅಕ್ಕ ಇದ್ಲು. ಅಕ್ಕ, ಅವನು ಮತ್ತು ಅವ್ರ ಅಪ್ಪ ಅಮ್ಮ ಗಗನ್ಪುರ್ ಅನ್ನೋ ಊರಲ್ಲಿ ಇದ್ದರು. ಬಟ್ ಅವ್ರು ಇತ್ತೀಚೆಗೇನೆ ಮುಂಬೈಗೆ ಬಂದಿದ್ರು. ಯಾಕೆ? ಬಿಕಾಸ್ ಅವನಿಗೆ ಕ್ಯಾನ್ಸರ್ ಆಗಿತ್ತು. ಫ್ಯಾಮಿಲಿ ಹ್ಯಾಡ್ ಟ್ರಾವೆಲ್ ಟು ಬಾಂಬೆ ಹೋಪಿಂಗ್ ದ್ಯಾಟ್ ದೇರ್ ವಿಲ್ ಬಿ ಅ ಕ್ಯೂರ್. ದೊಡ್ಡ ಸಿಟಿ ಅಲ್ವಾ, ಒಂದು ಸ್ವಲ್ಪ ಕ್ಯೂರ್ ಸಿಗತ್ತೆ ಅಂತ ಅವರು ಅಲ್ಲಿಗೆ ಬಂದಿದ್ರು. ನೆಕ್ಸ್ಟು, ಸೊ ಆಂಟಿ ಮನೇಲಿ ಅವರಿದ್ರು. ಅವನ ಒಂದು ಆಂಟಿ ಯಾರಿದ್ದಾರೆ, ಸುಶೀಲಾ, ಅವ್ರ ಮನೇಲಿ ಅವರು ಇದ್ದರು. ಓಕೆ, ನೆಕ್ಸ್ಟು ಅನಂತ್ ಏನಿದ್ದ, ಒಬ್ಬ ಬ್ರೈಟ್ ಆ್ಯಂಡ್ ಟ್ಯಾಲೆಂಟೆಡ್ ಬಾಯ್ ಆಗಿದ್ದ.
ಕೇಳ್ಬೋದಿದು, ನೋಡ್ಕೊಳ್ಳಿ. ಹಿ ವಾಸ್ ಅನ್ ಎಕ್ಸಲೆಂಟ್ ಸ್ಟೂಡೆಂಟ್. ಅವನು ಓದೋ ಬರೆಯೋದಲ್ಲಿ ತುಂಬ ಚೆನ್ನಾಗಿದ್ದ. ಟೆನ್ನಿಸ್ ಕೂಡ ಆಡ್ತಿದ್ದ, ಯಾವುದೋ ಟೇಬಲ್ ಟೆನ್ನಿಸ್ಸು ಮತ್ತು ಸಿತಾರ್ ಕೂಡ ತುಂಬ ಚೆನ್ನಾಗಿ ಅವ್ನು ನುಡಿಸ್ತಿದ್ದ. ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್, ನಿಮ್ಮ ಮುಂದೆ ಗೊತ್ತಾಗುತ್ತೆ ಯಾಕೆ ಅಂತ, ಆಯಿತಾ. ಬಿಫೋರ್ ಫಾಲಿಂಗ್ ಸಿಕ್, ಅನಂತ್ ಹ್ಯಾಡ್ ಈವನ್ ಕಂಪೋಸ್ಡ್ ಅ ಫ್ಯೂ ಆಫ್ ಹಿಸ್ ಓನ್ ಟ್ಯೂನ್ಸ್, ಆಯಿತಾ. ಅವ್ನು ಬಂದ್ಬಿಟ್ಟು ಅವನದೇ ಒಂದು ರಾಗಗಳನ್ನ ಸೆಟ್ ಮಾಡಿದ್ದ, ಅಥವಾ ಹಿ ಹ್ಯಾಡ್ ಕಂಪೋಸ್ಡ್. ಸೊ ಇವಾಗ ಏನಾಯಿತು, ವೈಲ್ ಲಿವಿಂಗ್ ಇನ್ ಬಾಂಬೆ, ಸ್ಮಿತಾ ಆ್ಯಂಡ್ ಫಾದರ್ ಅಟೆಂಡೆಡ್ ಅ ಕಾನ್ಸರ್ಟ್ ಪರ್ಫಾರ್ಮ್ ಬೈ, ವೆರಿ ಇಂಪಾರ್ಟೆಂಟ್, ಪಂಡಿತ್ ರವಿಶಂಕರ್ ಆ್ಯಂಡ್ ಉಸ್ತಾದ್ ಅಲ್ಹಾ ರಾಖಾ. ಸೊ ಇವರ ಒಂದು ಪರ್ಫಾರ್ಮೆನ್ಸ್ನ ಯಾರು ಅಟೆಂಡ್ ಮಾಡಿದ್ರು, ಸ್ಮಿತಾ ಮತ್ತು ಅವರ ಅಪ್ಪ. ಸೊ ಆ ಒಂದು ಸಿಚುಯೇಷನಲ್ಲಿ ಸ್ಮಿತಾ ಹೋಗ್ಬಿಟ್ಟು, ಶಿ ವಾಸ್ ವೆರಿ ಅಪ್ಸೆಟ್ ದಟ್ ಅನಂತ್ ಕುಡಂಟ್ ಕಮ್ ಬಿಕಾಸ್ ಹಿ ವಾಸ್ ಅ ಸಿತಾರ್ ಪ್ಲೇಯರ್ ಹಿಮ್ಸೆಲ್ಫ್ ಅಲ್ವಾ. ಸೊ ಅವನು ಈ ಒಂದು ಇಲ್ನೆಸ್ಸಿಂದ ಈ ಕಾನ್ಸರ್ಟ್ನ ಅಟೆಂಡ್ ಮಾಡೋಕ್ಕಾಗಿಲ್ಲ ಅಂತ ಅವಳಿಗೊಂದು ರೀತಿಯಾದ ಬೇಜಾರಿತ್ತು. ವೆರಿ ಇಂಪಾರ್ಟೆಂಟ್ ಈವೆಂಟ್ಸ್ ಇದು. ಆವಾಗ ಅವಳು ಏನು ಮಾಡ್ತಾಳೆ, ಹೋಗ್ಬಿಟ್ಟು ಪಂಡಿತ್ ರವಿಶಂಕರು ಮತ್ತು ಉಸ್ತಾದ್ ಅಲ್ಹಾ ರಾಖಾ ಹತ್ರ ಹೋಗಿ ಹೇಳ್ತಾಳೆ, ಈ ಒಂದು ಕಥೆನ ಹೇಳ್ತಾಳೆ ಅವ್ರ ತಮ್ಮನ ಸಿಚುಯೇಷನ್ ಬಗ್ಗೆ. ಆ್ಯಂಡ್ ದೆಮ್ ಬೀಯಿಂಗ್ ದ ಬೆಸ್ಟ್ ಆಫ್ ಪೀಪಲ್, ವಾಟ್ ದೇ ಡಿಡ್ ವಾಸ್ ದೇ ವಿಸಿಟೆಡ್ ಹರ್ ಆಂಟ್ಸ್ ಹೌಸ್ ಟು ಮೀಟ್ ಆ್ಯಂಡ್ ಪರ್ಫಾರ್ಮ್ ಫಾರ್ ಅನಂತ್ ದ ನೆಕ್ಸ್ಟ್ ಡೇ. ಆ ಹಾಡು ಕೇಳಿದ ನಂತರ ಆಫ್ಟರ್ ದ್ಯಾಟ್ ಶಾರ್ಟ್ಲಿ ಅನಂತ್ ಪಾಸಸ್ ಅವೇ. ನಾನು ಇವಾಗಲೂ ಈ ಸ್ಟೋರಿ ಜ್ಞಾಪಿಸ್ಕೊಂಡಾಗ ಹೇಳಿದಾಗ ಐ ಹ್ಯಾವ್ ಕಂಪ್ಲೀಟ್ ಗೂಸ್ ಬಂಪ್ಸ್, ಬಿಕಾಸ್ ಎಷ್ಟು ಟಚಿಂಗ್ ಸ್ಟೋರಿ ಇದು. ಆ್ಯಂಡ್ ಇಷ್ಟು ಡೀಟೇಲ್ ನೀವು ಜ್ಞಾಪಕ ಇಟ್ಕೊಂಡ್ರೆ ನಿಮ್ಮ ಎಕ್ಸಾಮ್ ಪರ್ಸ್ಪೆಕ್ಟಿವಿಂದ ಮೋರ್ ದೆನ್ ಎನಫ್ ಮಕ್ಕಳ. ಓಕೆ, ಸೊ ನಿಮ್ಗೆ ಹೆಂಗೆ ಅನ್ಸುತ್ತೆ ಈ ಸ್ಟೋರಿ ಕೇಳಿದಾಗ ಅಂತ ಕೆಳಗಡೆ ಕಾಮೆಂಟ್ ಹಾಕಿ. ಆ್ಯಂಡ್ ದೆನ್ ಲೆಟ್ಸ್ ಮೂವ್ ಆನ್ ಟು ಡಿಸ್ಕವರಿ. ಇದು ಅಗೇನ್ 3 ಮಾರ್ಕ್ಸ್ಗೆ ಒಂದು ಪ್ರಶ್ನೆ ಬರುತ್ತೆ. I am thinking it's going to be an extract, ಆಯಿತಾ, ಆರ್ ಇಟ್ ಕ್ಯಾನ್ ಬಿ ಅ 3 ಮಾರ್ಕ್ ಕ್ವೆಶನ್. ಸೊ ಎರಡೂ ನೀವು ನೋಡ್ಕೊಳ್ಳೋದು ಮುಖ್ಯ. ಓಕೆ ಓಕೆ, ಇಲ್ಲಿ ಬೈ ಮಿಸ್ಟೇಕ್ ಎಲಿಕ್ಸರ್ ಆಫ್ ಲೈಫ್ ಅಂತ ಬಂದ್ಬಿಟ್ಟಿದೆ. ಇದು ಎಲಿಕ್ಸರ್ ಆಫ್ ಲೈಫ್ ಅಲ್ಲ, ದ ಡಿಸ್ಕವರಿ, ಆಯಿತಾ. ದಿಸ್ ಇಸ್ ನಾಟ್ ಎಲಿಕ್ಸರ್ ಆಫ್ ಲೈಫ್ ಮಕ್ಕಳ, ದಿಸ್ ಇಸ್ ದ ಡಿಸ್ಕವರಿ. ಸೊ ಇಲ್ಲಿ ನೋಡೋಣ ಬನ್ನಿ, ನಾನು ಅದಕ್ಕೆ ಚೆಕ್ ಮಾಡಿದೆ ಏನಪ್ಪ ಇದು ಈ ಥರ ಬಂದ್ಬಿಟ್ಟಿದೆಯಲ್ಲ ಅಂತ. ಬಟ್ ಕ್ಯಾರೆಕ್ಟರ್ಸ್ ಯಾರು ನೋಡೋಣ ಬನ್ನಿ. ಫಸ್ಟು ಕ್ಯಾರೆಕ್ಟರ್ಸು ನಿಮಗೆ ಹೆಸರು ತಿಳ್ಕೊಳ್ಳೋದ್ಕಿಂತ ಸ್ಪೆಲ್ಲಿಂಗ್ ತಿಳ್ಕೊಳ್ಳೋದು ಮುಖ್ಯ. ಸೊ ನಾನು ಹೇಳ್ತೀನಿ, ಕ್ರಿಸ್ಟೋಫರ್ ಕೊಲಂಬಸ್ ಹೂ ವಾಸ್ ದ ಕ್ಯಾಪ್ಟನ್, ಪೆಡ್ರೋ ಗುಟೆರೆಸ್ ವಾಸ್ ದಿ ಆಫೀಸರ್, ಪೆಪೆ ವಾಸ್ ದ ಕ್ರೂ ಮೆಂಬರ್, ಪೇಜ್ ಬಾಯ್, Juan Patino was the crew member, Diego Gracia was the crew member, Francisco was the crew member, that is the seaman. ಆಮೇಲೆ ಗುಲೆರ್ಮೋ ಐರಿಸ್ ವಾಸ್ ದ ಕ್ರೂ ಮೆಂಬರ್, ಆಯಿತಾ. ಸೊ ಸೀಮ್ಯಾನ್. ಓಕೆ, ಸೊ ಇವ್ರದ್ದೆಲ್ಲ ಹೆಸರು ನೀವು ತಿಳ್ಕೊಬೇಕು. ಸೊ ವಾಟ್ ವಾಸ್ ದ ಫಸ್ಟ್ ಕಾನ್ವರ್ಸೇಷನ್? 2 sailors, Juan, ಆಯಿತಾ. ಇಲ್ಲಿ ಜೆ ಸೈಲೆಂಟ್, ಬಟ್ ನೀವು ಸ್ಪೆಲ್ಲಿಂಗ್ ನೋಡ್ಕೊಳ್ಳೋದ್ರಿಂದ ಜುವಾನ್ ಅಂದರೂ ಪರವಾಗಿಲ್ಲ. ಆ್ಯಂಡ್ ಡಿಯಾಗೋ ಸಿಂಗ್ ಅ ಸೀ ಸಾಂಗ್ ಟು ಕೀಪ್ ದ ಸ್ಪಿರಿಟ್ಸ್ ಅಪ್. ಆ ಒಂದು ಸೀಲಿರುವಂಥ ಜನಗಳ ಸ್ಪಿರಿಟ್ಸ್ನ ಹೈ ಆಗಿದೆ ಹಿಡೋದಕ್ಕೆ ಇವರಿಬ್ರು ಏನು ಮಾಡ್ತಾರೆ, ಒಂದು ಹಾಡನ್ನು ಆಡ್ತಾರೆ. ಸೊ ಈ ಒಂದು ಹಾಡೇನಿದೆ ಅವ್ರು ಹಾಡುವಾಗ, ಸೊ ಆಫೀಸರ್ ಪೆಡ್ರೋ ಹೋಗ್ಬಿಟ್ಟು ಅವ್ರಿಗೆ ರಿಮೈಂಡ್ ಮಾಡ್ತಾರೆ ದ್ಯಾಟ್ ದ ಪೀಪಲ್, ಅಂದರೆ ಬರೆದು ಬಿಡ್ತೇನೆ ಫಸ್ಟು, ಆಯಿತಾ. ಸೊ ಏನು ರಿಮೈಂಡ್ ಮಾಡ್ತಾನೆ, ದಟ್ ಆಫೀಸರ್ ಪೆಡ್ರೋ ರಿಮೈಂಡ್ಸ್ ದೆಮ್ ದಟ್ ಕ್ಯಾಪ್ಟನ್ ಕೊಲಂಬಸ್, ಕ್ರಿಸ್ಟೋಫರ್ ಕೊಲಂಬಸ್ಗೆ ಆ ಒಂದು ಹಾಡೇನಿದೆ he hated it, ಆಯಿತಾ. ಡಿಯಾಗೋ ಟೆಲ್ಸ್ ಪೆಡ್ರೋ ದಟ್ ದ ಸೇಲರ್ ವುಡ್ ಸೇಲ್ ಬ್ಯಾಕ್ ಟು ಸ್ಪೇನ್, ಆಯಿತಾ. ಪೆಡ್ರೋ ರಿಮೈಂಡ್ಸ್ ದ ಸೇಲರ್ಸ್ ದಟ್ ಇಟ್ ಇಸ್ ದೇರ್ ಡ್ಯೂಟಿ ಟು ಒಬೇ ದ ಕ್ಯಾಪ್ಟನ್. ಸೊ ಇಲ್ಲಿ ಅವ್ರು ಎಷ್ಟೇ ಮಾಡಿದ್ರು ಒಂದು ಲ್ಯಾಂಡ್ ಸಿಗ್ತಿರಲ್ಲ, ಅದಕ್ಕೆ ಸೇಲರ್ಸ್ಗೂ ಫ್ರಸ್ಟ್ರೇಷನ್ ಆಗಿಬಿಟ್ಟಿರುತ್ತೆ ಮಕ್ಕಳ. ಆ್ಯಂಡ್ ದೇ ವುಡ್ ವಾಂಟ್ ಟು ಗೋ ಬ್ಯಾಕ್ ಟು ಸ್ಪೇನ್. ಬಟ್ ಇಲ್ಲಿ ಕ್ಯಾಪ್ಟನ್ ಆರ್ಡರ್ಸ್ ನೀವು ಫಾಲೋ ಮಾಡಬೇಕು ಅಂತ ಪೆಡ್ರೋ ಹೇಳ್ತಾನೆ, ಆಯಿತಾ. ಸೊ ತಿರ್ಗಾ ಇಲ್ಲಿ ಚೇಂಜ್ ಆಗುತ್ತೆ. ದಿಸ್ ಇಸ್ ದ ಡಿಸ್ಕವರಿ. ಓಕೆ, ಸೊ ಇಲ್ಲೇನಾಗುತ್ತೆ, ಕಾನ್ವರ್ಸೇಷನ್ 2ಲಿ ಕ್ಯಾಪ್ಟನ್ ಕೊಲಂಬಸ್ ಇಸ್ ವರಿಡ್ ಅಬೌಟ್ ದ ಕ್ರೂ ಆಟಿಟ್ಯೂಡ್ ಆ್ಯಂಡ್ ದ ಹ್ಯಾಬಿಟ್ ಆಫ್ ಡ್ರಿಂಕಿಂಗ್. ಕೊಲಂಬಸ್ಗೆ ತುಂಬ ಟೆನ್ಷನ್ ಆಗುತ್ತೆ, ಇವರೆಲ್ಲ ಎಷ್ಟು ಕುಡಿತಿದ್ದಾರೆ, ಅವರು ಹಾಡ್ತಿರೋ ಹಾಡುಗಳು, ಅವರ ಆ್ಯಟಿಟ್ಯೂಡಿಂದ ಅವ್ರಿಗೊಂದು ಸ್ವಲ್ಪ ಬೇಜಾರಾಗುತ್ತೆ. ಹಿ ಫಿಯರ್ಸ್ ಮ್ಯೂಟನಿ, ಅಂದರೆ ಜಗಳವನ್ನು ಅವನು ಫಿಯರ್ ಮಾಡ್ತಾನೆ. Pedro tells Columbus that the sailors drink to relax and he is also doubtful whether Columbus can find the land.
ಸೊ ಅವಾಗ ಪೆಡ್ರೋ ಬಂದು ಹೇಳ್ತಾನೆ, ಇವರೆಲ್ಲ ಏನಿದ್ದಾರೆ ಕುಡಿಯೋದು ಬರೀ ಎಂಜಾಯ್ ಮಾಡೋದಕ್ಕೆ, ರಿಲ್ಯಾಕ್ಸ್ ಮಾಡೋದಕ್ಕೆ, ನೀವು ಅದನ್ನ ತಲೆ ಕೆಡಿಸ್ಕೊಳ್ಬೇಡಿ ಅವ್ರೇನಂತಾರೆ. ಆ್ಯಂಡ್ ನನಗೂ ಕೂಡ ಇವಾಗ ಡೌಟ್ ಅನಿಸ್ತಿದೆ, ನಾವು ಲ್ಯಾಂಡನ್ನ ಕಾಣ್ತೀವೋ ಇಲ್ವೋ ಅಂತ. ಕೊಲಂಬಸ್ ಗೆಟ್ಸ್ ಆಂಗ್ರಿ ಆ್ಯಂಡ್ ಶೌಟ್ಸ್ ಅಟ್ ಪೆಡ್ರೋ. ಅವಾಗ ಕೊಲಂಬಸ್ಗೆ ತುಂಬ ಕೋಪ ಬಂದ್ಬಿಡುತ್ತೆ. ಆ್ಯಂಡ್ ದೆನ್ ಹಿ ಶೌಟ್ಸ್ ಅಟ್ ಪೆಡ್ರೋ. ಕೊಲಂಬಸ್ ರಿಮೈಂಡ್ಸ್ ಪೆಡ್ರೋ ದಟ್ ಹೀ ಇಸ್ ದ ಕ್ಯಾಪ್ಟನ್ ಆ್ಯಂಡ್ ದಟ್ ದ ಕ್ರೂ ಮಸ್ಟ್ ಒಬೇ ಹಿಮ್. ಅವಾಗ ಪೆಡ್ರೋಗೆ ಹೇಳ್ತಾನೆ, ನಾನು ಕ್ಯಾಪ್ಟನ್ ಇಲ್ಲಿ, ನೀವೆಲ್ಲ ನನ್ನ ಒಂದು ಮಾತನ್ನು ಕೇಳಬೇಕು ಅಂತ. ಹಿ ಆಲ್ಸೋ ಶೌಟ್ಸ್ ಅಟ್ ದ ಕ್ರೂ ದಟ್ ದೇ ನೀಡ್ ಟು ಸ್ಟಾಪ್ ಸಿಂಗಿಂಗ್. ಆಯಿತಾ, ಅವ್ರು ಈ ಹಾಡೋದನ್ನ ನಿಲ್ಲಿಸ್ಬೇಕು ಅಂತ ಕೂಡ ಅವನು ಕಿರ್ಚ್ತಾನೆ. ಸೊ ದಿಸ್ ಇಸ್ ದ ಕಾನ್ವರ್ಸೇಷನ್ ಬಿಟ್ವೀನ್ ಕ್ಯಾಪ್ಟನ್ ಕೊಲಂಬಸ್ ಆ್ಯಂಡ್ ಪೆಡ್ರೋ. ಆಯಿತಾ, ಸೊ ಇವಾಗ ಥರ್ಡ್ ಕಾನ್ವರ್ಸೇಷನ್ ಏನಾಗುತ್ತೆ ನೋಡೋಣ. ಥರ್ಡ್ ಕಾನ್ವರ್ಸೇಷನಲ್ಲಿ ಪೆಪ್ಪೆ ಅಂತ ಏನಿರ್ತಾನೆ ಅವನು ಬಂದ್ಬಿಟ್ಟು he will pledge his loyalty to Columbus. ಆಯಿತಾ, ಸೊ he will make sure that he tells Columbus that I am here for you and I don't believe in these sailors but I know that you will find your land ಅಂತ ಪೆಪ್ಪೆ ಬಂದ್ಬಿಟ್ಟು ದ ಪೇಜ್ ಬಾಯ್ ಇವನಿಗೆ ಸಪೋರ್ಟ್ ಮಾಡ್ತಾನೆ. ಸೊ ಇವಾಗ ಲಾಸ್ಟಲ್ಲಿ ಏನಾಗುತ್ತೆ ಆಯಿತಾ ನೋಡೋಣ. ಸೊ ಲಾಸ್ಟಲ್ಲಿ ಏನಾಗತ್ತಕ್ಕಿಂತ ಮುಂಚೆ ತಿರ್ಗಾ ಇದೆಲ್ಲ ಹೆಸರು ತಪ್ಪು ಮಕ್ಕಳ, ಐ ಆಮ್ ಸೋ ಸಾರಿ. ಆಯಿತಾ, I don't know how this mistake happened, but it's good because ನೀವೆಲ್ಲಾನು ಅಲರ್ಟ್ ಆಗಿರ್ತೀರಾ. ಆಯಿತಾ, ಸೊ ಇವಾಗ ಲಾಸ್ಟಲ್ಲಿ ಏನಾಗುತ್ತೆ, ಫಸ್ಟು ದ ಕ್ರೂ ಡಿಸೈಡ್ಸ್ ಟು ಫೈಟ್ ವಿತ್ ಕೊಲಂಬಸ್ ಬಿಕಾಸ್ ಕ್ಲಿಯರ್ ಇಂಟ್ರೆಸ್ಟ್ ಡಿಫ್ರೆಂಟ್ ಇರುತ್ತೆ. ಕೊಲಂಬಸ್ಗೆ ತುಂಬ ಬೇಜಾರಾಗುತ್ತೆ, ಬಟ್ ಹಿ ವಿಲ್ ಸ್ಟೇ ಕಾಮ್. ಆಯಿತಾ, ಹಿ ವಿಲ್ ಮೇಕ್ ಶೋರ್ ದಟ್ ಹಿ ಡಸಂಟ್ ರಿಯಾಕ್ಟ್ ಆ್ಯಂಡ್ ಹಿಲ್ ವಾರ್ನ್ ದ ಕ್ರೂ ದಟ್ ನೀವು ಈ ಥರ ಆಡಿದ್ರೆ ನಿಮಗೆ ಪನಿಷ್ಮೆಂಟ್ ಸಿಗತ್ತೆ ಅಂತ. ಬಟ್ ಕ್ರೂ ಏನು ಸುಮ್ಮನೆ ಕೂತ್ಕೊಳ್ಳಲ್ಲ. ಹಿ ವಿಲ್ ಸೇ ದಟ್ ದ ಕ್ರೂ ಮಸ್ಟ್ ಒಬೇ ಹಿಮ್ ಲೈಕ್ ಹಿ ಒಬೇಸ್ ದ ರಾಯಲ್ಟಿ ಆಫ್ ಸ್ಪೇನ್. ಆಯಿತಾ, ಹೇಗೆ ಇವನು ರಾಯಲ್ಟಿ ಆಫ್ ಸ್ಪೇನ್ನ ಒಬೇ ಮಾಡ್ತಾರೋ ಹಾಗೆ ಕ್ರೂ ಇವನನ್ನ ಒಬೇ ಮಾಡಬೇಕು ಅಂತ ಕೂಡ ಹೇಳ್ತಾನೆ. ಆವಾಗ ಗುಲೆರ್ಮೋ ಐರಸ್ ಏನಿರ್ತಾನೆ, ಹಿ ವಿಲ್ ಚಾಲೆಂಜ್ ಕೊಲಂಬಸ್. ಆಯಿತಾ, ದಿ ಅದರ್ ಮೆನ್ ರಿಮೇನ್ ಆ್ಯಂಗ್ರಿ, ಅವ್ರಿಗೆ ತುಂಬ ಕೋಪ ಬಂದ್ಬಿಡುತ್ತೆ. ಆ್ಯಂಡ್ ದೆನ್ ದೇ ಡಿಸೈಡ್ ಟು ದೇ ಇಂಟೆಂಡ್ ಟು ಕಿಲ್ ದ ಕ್ಯಾಪ್ಟನ್. ಆವಾಗ ಅವ್ರ ಕ್ಯಾಪ್ಟನ್ನ ಕಿಲ್ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಹಾಕ್ತಾರೆ. ಸೊ ಆವಾಗ ಏನಾಗುತ್ತೆ, ಪೆಪ್ಪೆ ರಶಸ್ ಟು ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ದ ಕ್ಯಾಪ್ಟನ್ ಆ್ಯಂಡ್ ಕಾಲ್ಸ್ ದ ಸೇಲರ್ಸ್. ಪೆಪ್ಪೆ ಏನು ಮಾಡ್ತಾನೆ, ರಶ್ ಮಾಡಿಬಿಟ್ಟು ಈ ಒಂದು ಕ್ಯಾಪ್ಟನ್ನ ಮುಂದೆ ನಿಲ್ಲೋದಕ್ಕೆ ಇಚ್ಛಿಸ್ತಾನೆ. ಆ್ಯಂಡ್ ಕಾಲ್ಸ್ ದ ಸೇಲರ್ಸ್ ಕಾವರ್ಡ್. ಆಯಿತಾ, ನೀವೆಲ್ಲ ಕಾವರ್ಡ್ಸ್ ಅಂತ ಹೇಳ್ತಾನೆ. ಹೀ ಸೇಸ್ ದಟ್ ದ ಕ್ರೂ ವಿಲ್ ಹ್ಯಾವ್ ಟು ಕಿಲ್ ಹಿಮ್ ಫಸ್ಟ್. ಕ್ರೂ ಫಸ್ಟು ನನ್ನನ್ನು ಕಿಲ್ ಮಾಡಲಿ ಅಂತ ಪೆಪ್ಪೆ ಹಿಂಗೆ ಅಡ್ಡ ನಿಂತ್ಬಿಡ್ತಾನೆ. ಕೊಲಂಬಸ್ ಪಾಯಿಂಟ್ಸ್ ಔಟ್ ದಿ ಆಫೀಸರ್ ಪೆಡ್ರೋ ಕುಡ್ ಓನ್ಲಿ ಆಲ್ಸೋ ಹ್ಯಾವ್ ಸಪೋರ್ಟೆಡ್ ಹಿಮ್. ಕೊಲಂಬಸ್ ಆವಾಗ ಹೇಳ್ತಾನೆ, ಪೆಡ್ರೋ ನೀನು ಕೂಡ ನನಗೆ ಸಪೋರ್ಟ್ ಮಾಡ್ಬೋದಿತ್ತಲ್ವಾ ಅಂತ. ಆಯಿತಾ, ಆ್ಯಂಡ್ ಸ್ಪೋಕನ್ ಔಟ್ ಬಟ್ ಚೋಸ್ ಟು ರಿಮೇನ್ ಸೈಲೆಂಟ್. ಅವನು ಮಾತಾಡ್ಬೋದಿತ್ತು, ಆದರೂ ಪೆಡ್ರೋ ಸೈಲೆಂಟ್ ಆಗಿರ್ತಾನೆ. ದ ಸೇಲರ್ಸ್ ಫೀಲ್ ಶೇಮ್ ಆಫ್ ಹ್ಯಾವಿಂಗ್ ಅಟೆಂಪ್ಟೆಡ್ ಮ್ಯೂಟಿನಿ. ದೇ ಅಗ್ರಿ ಟು ವೇಟ್ ಅನ್ ಅದರ್ ಡೇ. ಇನ್ನೊಂದಿನ ಅವ್ರು ಕಾಯೋದಕ್ಕೆ ಅಗ್ರಿ ಮಾಡ್ತಾರೆ. ಅಷ್ಟೊತ್ತಲ್ಲಿ ಕೊಲಂಬಸ್ ವಿಲ್ ಸ್ಪಾಟ್ ಅ ಲ್ಯಾಂಡ್ ಆ್ಯಂಡ್ ದಿ ಎಂಟೈರ್ ಕ್ರೂ ರಿಜಾಯ್ನ್ಸ್. ಓಕೆನಾ, ಸೊ ಅದು ರಿಜಾಯ್ನ್ಸ್ ಅಲ್ಲ, ರಿಜಾಯ್ಸಸ್ ಅಂದರೆ ಅವ್ರು ಸೆಲೆಬ್ರೇಟ್ ಮಾಡ್ತಾರೆ, ರಿಜಾಯ್ನ್ಸ್ ಅಂದರೆ ಜಾಯ್ನ್ ಆಗ್ತಾರೆ, ಅಗೇನ್ ಅವ್ರು ಒಂದಾಗ್ತಾರೆ ಅಂತ ಕೂಡ ಹೇಳ್ಬೋದು. ಬಟ್ ದೇ ಆಲ್ ಸೆಲೆಬ್ರೇಟ್ ದಟ್ ದೇ ಫೌಂಡ್ ದ ಲ್ಯಾಂಡ್ ಆ್ಯಂಡ್ ದ ಲ್ಯಾಂಡ್ ವಾಸ್ ವಿಚ್ ಕಂಟ್ರಿ? ಪುಟ್ ಇಟ್ ಇನ್ ದ ಕಾಮೆಂಟ್ ಬಿಲೋ. ಓಕೆ, ನೆಕ್ಸ್ಟ್ ನೋಡೋಣ ಕಲರ್ಸ್ ಆಫ್ ಸೈಲೆನ್ಸ್. ಇದರಿಂದ ಒಂದು 3 ಮಾರ್ಕ್ ಪ್ರಶ್ನೆ. ಇವಾಗ ತನಕ ಏನೇ ಡೌಟ್ ಇದ್ರು ಮಕ್ಕಳ ಕೆಳಗೆ ಹಾಕ್ತೀರಿ. ಐ ಹೋಪ್ ದಟ್ ಯು ಆರ್ ಆಲ್ ಡ್ರಿಂಕಿಂಗ್ ಅ ಲಾಟ್ ಆಫ್ ವಾಟರ್ ವೈಲ್ ಯು ಆರ್ ವಾಚಿಂಗ್ ಮೈ ಕ್ಲಾಸ್ ಬಿಕಾಸ್ ದಟ್ ಈಸ್ ರಿಯಲಿ ಇಂಪಾರ್ಟೆಂಟ್. ಪದ್ಮಾ ಮ್ಯಾಮು ನೀರು ತುಂಬ ಕುಡಿತಾರೆ. ಸೊ ಲಿಟಲ್ ಮೋರ್ ವಾಟರ್ ಆ್ಯಂಡ್ ದೆನ್ ವಿ ವಿಲ್ ಕಂಟಿನ್ಯೂ. ಓಕೆ, ಸೊ ಇವಾಗ ಕಲರ್ಸ್ ಆಫ್ ಸೈಲೆನ್ಸ್ದು 3 ಮಾರ್ಕ್ಗೆ 1 ಪ್ರಶ್ನೆ ಅಂತ ಹೇಳಿದ್ದಾರೆ. ಎಕ್ಸ್ಟ್ರಾಕ್ಟ್ ಆಗಿರ್ಬೋದು, 3 ಮಾರ್ಕ್ ಪ್ರಶ್ನೆನೂ ಆಗಿರ್ಬೋದು. ಓಕೆ, ನೆಕ್ಸ್ಟು ಕಲರ್ಸ್ ಆಫ್ ಸೈಲೆನ್ಸಲ್ಲಿ ಇಟ್ಸ್ ಅಬೌಟ್ ಅ ಫೇಮಸ್ ಇಂಡಿಯನ್ ಆರ್ಟಿಸ್ಟ್ ನೋನ್ ಫಾರ್ ಹಿಸ್ ಪೇಂಟಿಂಗ್ಸ್, ಮುರಲ್ಸ್ ಆ್ಯಂಡ್ ಸ್ಕಲ್ಪ್ಚರ್ಸ್. ಹೀ ಲಾಸ್ಟ್ ಹಿಸ್ ಹಿಯರಿಂಗ್ ವೆನ್ ಹಿ ವಾಸ್ 8. ಆಯಿತಾ, ಹೈಕಿಂಗ್ ಇನ್ಸಿಡೆಂಟಲ್ಲಿ ಇವರು ಅವರ ಕಿವಿಯನ್ನು ಕಳ್ಕೊಂಡ್ಬಿಡ್ತಾರೆ, ಕೇಳೋ ಇದು. ಸೆವೆರಲ್ ಸ್ಕೂಲ್ಸ್ ರೆಫ್ಯೂಸ್ ಟು ಅಡ್ಮಿಟ್ ಹಿಮ್. ಎಲ್ಲ ಸ್ಕೂಲಲ್ಲೂ ಅವನನ್ನು ರೆಫ್ಯೂಸ್ ಮಾಡಿಬಿಡ್ತಾರೆ ಬಿಕಾಸ್ ಆಫ್ ಹಿಸ್ ಡೆಫ್ನೆಸ್. ಅವ್ರು ಕ್ಯೂಡ ಅಂತ ಎಕ್ಸೆಪ್ಟ್ ಮಾಡಲ್ಲ. ಹಿ ಅವಾಯ್ಡೆಡ್ ಗೋಯಿಂಗ್ ಔಟ್ ಟು ಪ್ಲೇ
ಟು ಎಸ್ಕೇಪ್ ದ ಟಾಂಟ್ಸ್ ಆ್ಯಂಡ್ ಟೀಸಿಂಗ್ ಆಫ್ ಅದರ್ಸ್. ಅವಾಗ ಏನಾಗುತ್ತೆ, ಅವ್ರಿಗೆ ಬೇರೆಯವ್ರ ಥರ ಇಲ್ವಲ್ಲಪ್ಪ ನಾನು, ನಂಗೆ ಈ ಒಂದು ಡಿಸಬಿಲಿಟಿ ಇದೆಯಲ್ಲಪ್ಪ ಅಂತ ಅವ್ರಿಗನ್ಸಿ ಬೇರೆ ಮಕ್ಳ ಜೊತೆ ಆಟ ಆಡೋದು ನಿಲ್ಲಿಸ್ಬಿಡ್ತಾರೆ. ಆವಾಗ ಅವರೊಂದು ಓದೋ ಒಂದು ಹ್ಯಾಬಿಟ್ನ ಡೆವಲಪ್ ಮಾಡ್ಕೊತಾರೆ ಆ್ಯಂಡ್ ಅದರಿಂದ ಅವರೊಂದು ವೊರೇಷಿಯಸ್ ರೀಡರ್ ಆಗ್ತಾರೆ. ಇವ್ರ ಹೆಸರೇನು ಅಂತ ನೀವು ಹಾಕಿ ಕಾಮೆಂಟಲ್ಲಿ. ಹಿ ಆಲ್ಸೋ ಡೆವಲಪ್ಡ್ ಎನ್ ಇಂಟ್ರೆಸ್ಟ್ ಇನ್ ಸ್ಕೆಚಿಂಗ್, ಸೀಯಿಂಗ್ ಯೂನಿಕ್ ಬ್ಯೂಟಿಫುಲ್ ಬರ್ಡ್ ವಿತ್ ಅ ಲಾಂಗ್ ಟೇಲ್, ಬ್ಲ್ಯಾಕ್ ಕ್ರೆಸ್ಟ್ ವಿತ್ ರೆಸ್ಟ್ಲೆಸ್ ಎನರ್ಜಿ ಇನ್ ಹಿಸ್ ಗಾರ್ಡನ್. ಸೊ ಅವರು ಡೂಡಲಿಂಗ್ನ ಕೂಡ ಸ್ಟಾರ್ಟ್ ಮಾಡ್ತಾರೆ. ಈ ಒಂದು ಸ್ಕೆಚಿಂಗಿಂದ ಅವ್ರ ಅಪ್ಪಂಗೆ ಅಷ್ಟು ಖುಷಿ ಇರಲ್ಲ. ಹಿ ಥಿಂಕ್ಸ್ ದಿಸ್ ಇಸ್ ಜಸ್ಟ್ ಅ ಪಾಸ್ ಟೈಮ್. ಬಟ್ ದೆನ್ ಏನಾಗುತ್ತೆ, ಸತೀಶ್ ಅರ್ಥ ಆಯ್ತಾ? ಸೊ ಸತೀಶಿನ ಒಂದು ಇಂಟ್ರೆಸ್ಟ್ನ ಅರ್ಥ ಮಾಡಿಕೊಂಡು ಹಿಲ್ ಸಪೋರ್ಟ್ ಹಿಮ್ ಆ್ಯಂಡ್ ಫೈಂಡ್ ಹಿಮ್ ಅ ಗುಡ್ ಆರ್ಟ್ ಕ್ಲಾಸ್. ಓಕೆ, ಸತೀಶ್ ಗುಜ್ರಾಲ್ ಇಸ್ ದ ಪರ್ಸನ್ ಮಕ್ಕಳ. ನಿಮಗೆ ಗೊತ್ತಿದೆ ಅಂತ ಅನ್ಕೊತೀನಿ, ಕಾಮೆಂಟ್ ಸೆಕ್ಷನಲ್ಲಿ ಹಾಕಿದ್ದೀರಾ ಅನ್ಕೊತೀನಿ. ಹಿ ವೆಂಟ್ ಟು ಅಚೀವ್ ಅ ರಿಮಾರ್ಕೆಬಲ್ ಸಕ್ಸಸ್ ಇನ್ ದ ಆರ್ಟ್ ವರ್ಲ್ಡ್. ಆಯಿತಾ, ಅವ್ರು ರೈಟರ್ ಕೂಡ ಆದರು, ಅವ್ರದ್ದು ಎಕ್ಸಿಬಿಷನ್ಸ್ ಕೂಡ ಹಾಕಿದ್ರು, ಅವ್ರಿಗೆ ಅವಾರ್ಡ್ಸ್ ಕೂಡ ಸಿಕ್ತು. ಸೊ ದಿಸ್ ಈಸ್ ಅಬೌಟ್ ಕಲರ್ಸ್ ಆಫ್ ಸೈಲೆನ್ಸ್. ಓಕೆ, ನೆಕ್ಸ್ಟ್ ಸೈನ್ಸ್ ಇನ್ ದಿ ಹೋಪ್ ಆಫ್ ಸರ್ವೈವಲ್. ಕೆಲಿಸ್ ಬ್ರೋಕ್ ಅವ್ರು ಬರೆದಿರುವಂತಹ ಈ ಒಂದು ಎಸ್ಸೆ ವೆರಿ ಸಿಂಪಲ್ ಆ್ಯಂಡ್ ವೆರಿ ಸ್ಟ್ರೇಟ್ ಫಾರ್ವರ್ಡ್. 2 ಮಾರ್ಕ್ಗೆ ಒಂದು ಪ್ರಶ್ನೆ ಕೇಳ್ತಾರೆ. ಸೊ ದೀಸ್ ಆರ್ ದ ಥಿಂಗ್ಸ್ ಯು ನೀಡ್ ಟು ನೋ. ವಾಟ್ ಈಸ್ ಎಕ್ಸೈಟಿಂಗ್ ಅಬೌಟ್ ಸೈನ್ಸ್? ವಾಟ್ ಆರ್ ದ ಕಾಂಟ್ರಿಬ್ಯೂಷನ್ಸ್ ಆಫ್ ಸೈನ್ಸ್? ದೆನ್ ಕೇಸ್ ಸ್ಟಡಿ ಮತ್ತು ಎಕ್ಸಿಸ್ಟಿಂಗ್ ಥ್ರೆಟ್ಸ್ ಟು ದ ಸರ್ವೈವಲ್ ಆಫ್ ಸಿವಿಲೈಸೇಷನ್. ದೆನ್ ಕಮ್ಸ್ ದ ಎಂಡಿಂಗ್. ಆಯಿತಾ? ಸೊ ವಾಟ್ ಈಸ್ ಎಕ್ಸೈಟಿಂಗ್ ಅಬೌಟ್ ಸೈನ್ಸ್? ಒಂದು, ಇಟ್ಸ್ ಎಕ್ಸೈಟಿಂಗ್ ಅಡ್ವೆಂಚರು, ನಮ್ಮ ನೇಚರ್ಸ್ ಮಿಸ್ಟ್ರಿನ ಅನ್ಕವರ್ ಮಾಡುತ್ತೆ. ಈ ಒಂದು ಡಿಸ್ಕವರಿಯಿಂದನೇ ನಮಗೊಂದು ರಿವಾರ್ಡ್ನ ಸಿಗತ್ತೆ. ಹೋಪ್ ಆಫ್ ಸರ್ವೈವಲ್ ಆ್ಯಂಡ್ ವೆಲ್ ಬೀಯಿಂಗ್ ಆಫ್ ಹ್ಯೂಮನ್ ಕೈಂಡ್. ಆಯಿತಾ? ಇಟ್ ಹೆಲ್ಪ್ಸ್ ಅಸ್ ಫಾರ್ ದೆರ್ ಇಸ್ ಅ ಹೋಪ್ ಆಫ್ ಸರ್ವೈವಲ್ ದಟ್ಸ್ ಕಮಿಂಗ್ ಅಪ್ ಆ್ಯಂಡ್ ನಮ್ಮ ಈ ಒಂದು ಜನಮಾನಕ್ಕೆ ಒಂದು ರೀತಿಯಾದ ವೆಲ್ ಬೀಯಿಂಗ್ನ ಕೂಡ ತರ್ತಿದೆ. ಆಯಿತಾ? ಸೊ ಇವ್ರೇನಂತಾರೆ ಅಂದರೆ, ಸೈನ್ಸ್ ಏನಿದೆ ನಮ್ಮ ಒಂದು ಇಡೀ ಜಗತ್ತಿನ, ನಮ್ಮ ಒಂದು ಹ್ಯುಮ್ಯಾನಿಟಿಯನ್ನು ಗಾರ್ಡಿಯನ್ ಆಗಿ, ಕೇರ್ ಟೇಕರ್ ಆಗಿ ಇದೆ ಅಂತ. ಓಕೆ, ನೆಕ್ಸ್ಟ್ ನೋಡೋಣ. ಎಕ್ಸೈಟಿಂಗ್ ಅಬೌಟ್ ಸೈನ್ಸ್ ನೋಡಾಯ್ತು. ಇವಾಗ ಕಾಂಟ್ರಿಬ್ಯೂಷನ್ ಆಫ್ ಸೈನ್ಸ್ನ ನೋಡೋಣ. ಆಯಿತಾ? ನಮ್ಮ ಹತ್ರ ಇರುವಂತಹ ಪ್ರತಿ ಒಂದು ಟೆಕ್ನಾಲಜಿ, ಆಲ್ ನ್ಯೂ ಬ್ರ್ಯಾಂಡ್ಸ್ ಆಫ್ ಇಂಡಸ್ಟ್ರಿ, be it antibiotics, electronics, biotechnology, synthetic fibers, green revolution, generic forensic diagnosis, ಇದೆಲ್ಲ ಏನಿದೆ, ಇದೆಲ್ಲ ನಮ್ಮ ಸೈನ್ಸಿನ ಕಾಂಟ್ರಿಬ್ಯೂಷನ್. ಆಯಿತಾ? ನ್ಯೂ ಸೋರ್ಸ್ ಆಫ್ ಎನರ್ಜಿ ಬಗ್ಗೆ ಹೇಳ್ತಾರೆ, ನ್ಯೂ ಮಿನರಲ್ ಡೆಪಾಸಿಟ್ಸ್, ಎಫಿಷಿಯಂಟ್ ಡಿಫೆನ್ಸ್ ಫ್ರಮ್ ಟೆರರಿಸಮ್, ಕ್ಯೂರ್ ಫ್ರಮ್ ಕ್ಯಾನ್ಸರ್, ನ್ಯೂ ಫಾರ್ಮ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್, ಇದೆಲ್ಲನೂ ನಮ್ಮ ಸೈನ್ಸಿನ ಒಂದು ಕಾಂಟ್ರಿಬ್ಯೂಷನ್ ಆರ್ ಡಿಸ್ಕವರಿ ಅಂತ ನಾವು ಹೇಳ್ಬೋದು. ದೆನ್ ಕಮ್ಸ್ ಅ ಕೇಸ್ ಸ್ಟಡಿ ದಟ್ ದೇ ಆರ್ ಟಾಕಿಂಗ್ ಅಬೌಟ್. ಕೋಲ್ಡ್ ವಾರ್ 1960, ಥ್ರೆಟ್ ಆಫ್ ನ್ಯೂಕ್ಲಿಯರ್ ವಾರ್ಫೇರ್. 3 ನ್ಯೂಕ್ಲಿಯರ್ ಪವರ್ಸ್ ಏನಿತ್ತು, ಸೋವಿಯತ್ ಯೂನಿಯನು, ಯುನೈಟೆಡ್ ಸ್ಟೇಟ್ಸು ಮತ್ತು ಯುನೈಟೆಡ್ ಕಿಂಗ್ಡಮು. ವಾಟ್ ಡಿಡ್ ದೇ ಡೂ? ದೇ ಬ್ಯಾನ್ ದ ನ್ಯೂಕ್ಲಿಯರ್ ವೆಪನ್ ಟೆಸ್ಟಿಂಗ್. ಆಯಿತಾ? ಸೊ ಆವಾಗ ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ನ ಕರೆದ್ರು, ಸಮನ್ ಮಾಡಿದ್ರು ಅಂದರೆ ಕರೆದ್ರು. ಅವರೆಲ್ಲ ಒಂದು ಜಾಗಕ್ಕೆ ಬಂದರು. ಆ್ಯಂಡ್ ವಾಟ್ ಡಿಡ್ ದೇ ಡಿಸ್ಕಸ್? ಹೌ ಡಿಡ್ ದ ವೈಲೇಷನ್ ಆಫ್ ದಿ ಅಗ್ರಿಮೆಂಟ್ ಬಿ ಡಿಟೆಕ್ಟೆಡ್? ಹೆಂಗೆ ಇದನ್ನು ಡಿಟೆಕ್ಟ್ ಮಾಡಿದ್ವಿ? ಆ್ಯಂಡ್ ಸೊಲ್ಯೂಷನ್ ಏನು? ಡೈರೆಕ್ಟ್ ಕನೆಕ್ಷನ್ ವಿತ್ ದ ಥಿಯರಿ ಆಫ್ ಸೆಸಮಿಕ್ ವೇವ್ಸ್. ಆಯಿತಾ? ಈ ಒಂದು ಸೆಸಮಿಕ್ ವೇವ್ಸ್ ದಟ್ ಇಸ್ ಕಾಸಿಂಗ್ ಆಲ್ ಆಫ್ ದಿಸ್, ಅದರ ಒಂದು ಡೈರೆಕ್ಟ್ ಕನೆಕ್ಷನ್ ಬಗ್ಗೆ ಸೊಲ್ಯೂಷನ್ಸ್ನ ಕಂಡುಹಿಡಿದ್ರು. ಓಕೆ, ಇವಾಗ ಎಕ್ಸಿಸ್ಟಿಂಗ್ ಥ್ರೆಟ್ಸ್ ಟು ದ ಸರ್ವೈವಲ್ ಆಫ್ ಆರ್ ಸಿವಿಲೈಸೇಷನ್ ಏನು? ನ್ಯಾಚುರಲ್ ಡಿಸಾಸ್ಟರು, ಆಯಿತಾ, ಆ್ಯಂಡ್ ಮ್ಯಾಡ್-ಮೇಡ್ ಡಿಸಾಸ್ಟರ್ಸು. earthquakes in the middle of the megapolis, massive release of radioactive from nuclear waste disposal, outburst of mass violence and economic and social crisis. ಇದೆಲ್ಲ ಏನಿದೆ, ಇದು ಎಕ್ಸಿಸ್ಟಿಂಗ್ ಥ್ರೆಟ್ಸ್ ಟು ದ ಸಿವಿಲೈಸೇಷನ್ ಅಂತ ಹೇಳ್ತಾರೆ. ಹೇಗೆ ನಮ್ಮ ಅರ್ಥ್ಕ್ವೇಕ್ ಆಗಿರಲಿ, ಸುನಾಮಿ ಆಗಿರಲಿ, ಆ್ಯಂಡ್ ನಾವು ಕ್ರಿಯೇಟ್ ಮಾಡಿರುವಂತಹ ಒಂದು ಡಿಸಾಸ್ಟರ್ಸ್ ಆಗಿರಲಿ, ಇದೆಲ್ಲ ಏನಿದೆ, ಇದು ನಮ್ಮ ಸಿವಿಲೈಸೇಷನ್ಗೆ ಥ್ರೆಟ್ ಆಗಿದೆ. ಆ್ಯಂಡ್ ಅದರ ಸೊಲ್ಯೂಷನ್ ಏನು? ನಮ್ಮ ಸೈನ್ಸು. ಓಕೆ, ಇವಾಗ ದ ಎಂಡಿಂಗ್ ಏನಂದರೆ, ಇವ್ರು ಏನಂತಿದ್ದಾರೆ ಅಂದರೆ, ಈ ಒಂದು ಸೈನ್ಸ್ ಇಲ್ಲದರೆ ಏನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಫ್ ವಿ ಆರ್ ಏಬಲ್ ಟು ಥ್ರೆಟ್ಸ್ ಆಫ್ ರೆಂಡರಿಂಗ್ ಅ ಪಾರ್ಟ್ ಆಫ್ ಅ ವರ್ಲ್ಡ್
ಅನ್ಹ್ಯಾಬಿಟಬಲ್, ಗ್ಲೋಬಲ್ ಎಕನಾಮಿಕ್ ಡಿಪ್ರೆಷನ್ ಆ್ಯಂಡ್ ವಾರ್ ಕೀಪ್ಸ್ ಗ್ರೋಯಿಂಗ್. ಇವಾಗ ಸೈನ್ಸ್ ಇಲ್ಲ ಅಂದರೆ ಈ ಅಡಚಣೆಗಳು ಜಾಸ್ತಿ ಆಗುತ್ತೆ, ಈ ಒಂದು ಡಿಸ್ಕವರೀಸ್ ಆಗಲ್ಲ, ಪ್ರಾಬ್ಲಮ್ಸ್ ಇನ್ಕ್ರೀಸ್ ಆಗುತ್ತೆ, ಡಿಸಾಸ್ಟರ್ಸ್ ಜಾಸ್ತಿ ಆಗುತ್ತೆ. ಆಯಿತಾ? ಸೊ ಈ ಒಂದು ಇಂಟೆಲೆಕ್ಚುಯಲ್ ರಿಸೋರ್ಸ್ ಏನಿದೆ ಅಂದರೆ ನಮ್ಮ ಜನಗಳಲ್ಲಿರುವಂತಹ ಬುದ್ಧಿ, ಅವರ ಡಿಸ್ಕವರಿ ಮಾಡಿರುವಂತಹ ಶಕ್ತಿ, ಆ ಶಕ್ತಿಯಿಂದಾನೇ ನಾವು ಈ ಒಂದು ಅಡಚಣೆಗಳನ್ನ ಸ್ಟಾಪ್ ಮಾಡ್ಬೋದು. ಆ್ಯಂಡ್ ದೆರ್ ಇಸ್ ಅ ಹೋಪ್ ಆಫ್ ಸರ್ವೈವಲ್ ಅಂತಾರೆ. ಸೊ ಮಕ್ಕಳ, ಅದ್ರ ಜೊತೆಗೆ ನಾವು ಕಂಪ್ಲೀಟ್ ಪ್ರೋಸ್ನ ರಿವೈಸ್ ಮಾಡಿದ್ದೀವಿ. ಸೊ ಇದನ್ನು ನೀವು ತಲೆಯಲ್ಲಿಟ್ಕೊಂಡು ಹೋಗಿ ಓದ್ಕೊಳ್ಳಿ. ನಾನು ಇನ್ನೊಂದು ವಿಡಿಯೋ ಹಾಕ್ತೀನಿ ವಿತ್ ಆಲ್ ದ ಸಮ್ಮರಿ ಆಫ್ ಪೋಯಮ್ಸ್ ದಟ್ ಯು ಹ್ಯಾವ್. ಅರ್ಥ ಆಯ್ತಾ? ಅದನ್ನು ಕೂಡ ನೀವು ಯಾವ್ದೇ ತಿಳ್ಕೊಬೇಕು ನಾನು ಹಾಕ್ತೀನಿ. ಅಲ್ಲಿ ತನಕ ಮಕ್ಕಳ ಚೆನ್ನಾಗಿ ಓದಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಆ್ಯಂಡ್ ಆದಷ್ಟು ಕಾಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಪರೀಕ್ಷೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೋಗಿ ಮಾಡಿ ಅಂತ ಹೇಳ್ತಾ ಟಾಟಾ, ಬಾಯ್ ಬಾಯ್.